ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡ್ಯಾನ್ಸ್ ವರ್ಲ್ಡ್ ಹೊಂಟೋದ್ರ ಅದೇನೋ ಒಂಥರ ದಟ್ ವರ್ಲ್ಡ್ ಇಸ್ ಡಿಫರೆಂಟ್ ಫಾರ್ ಮಿ. 11th ಫೇಲು. ಆಗ ನಮ್ಮ ಫಾದರ್ ಬಂದ್ರು, ಪರವಾಗಿಲ್ಲ ನಿಮ್ಗೆ ಏನ್ ಬೇಕೋ ಅದು ಮಾಡು ಅಂದ್ಬಿಟ್ಟು. ದಟ್ ಟು ಟ್ಯಾಪ್ ಅವ್ರ ಹೆಸರಿನಲ್ಲೇ ಆ ಪ್ರಬುದ್ಧತೆ ಇದೆ, ಅದಕ್ಕೆ ಅವ್ರ ಹೆಸರು ಪ್ರಭುದೇವ ಅಂತ. The cassette which you saw first time Michael Jackson Thriller ನೋಡ್ತೀರಾ? ಥ್ರಿಲ್ಲರ್ ಅಂತ ಪಿಕ್ಚರ್ ಅಂತ ತಿಳ್ಕೊಂಡು ಹೌದು ನೋಡಿದ್ರೆ ಒಬ್ಬ ಹಿಂಗ ಆಡ್ತಾನ. ಐ ಗಾಟ್ ಸ್ಮ್ಯಾಶ್ ದೇರ್ ಲೈಫ್ ಟರ್ನ್. ಪ್ರಭು ಡಾನ್ಸಿಂಗ್ ಸರ್, ನಾನು ಫ್ಲೋರೆಲ್ಲ ನಾನು ಓಡಾಡ್ತಾ ಮಾಡ್ತೀನಲ್ಲ, ಒಂದೇ ಜಾಗದಲ್ಲಿ ಇದು ನೀವು ಮಾಡ್ರಿ ಸಾಕಷ್ಟೇ ಅಂತ. Yaar our fan already. One of the very sweetest and humble humans are there. You are something fantastic. ಒಂದು ಅಚ್ಚ ಕನ್ನಡದ ಕೂಸು ಎಲ್ಲಾ ಕಡೆ ಸುತ್ತಾಕಿ ತಿರ್ಗಾ ವೀಕೆಂಡ್ ವಿತ್ ರಮೇಶ್ ಅಂತ ಕೆಜಿ ಹೆಮ್ಮೆಯ ವೇದಿಕೆಗೆ ಕನ್ನಡಿಗನಾಗಿ ಬಂದು ಕೂತಿದ್ದಾರೆ, ನಿಂತಿದ್ದಾರೆ. ನಮ್ಮ ನೋವುಗಳಿವೆ ಅವರಿಂದ. ಅವರಮ್ಮ ಮಗನನ್ನ ಕಳ್ಕೊಂಡಾಗ ನಾನು ಜೊತೆಗಿದ್ದೆ. ಇಟ್ ವಾಸ್ ಲೈಕ್ ಐ ಕುಡಂಟ್ ಫರ್ಗೆಟ್. ಸ್ವಾಗತ ನಿಪಾನ್ ಪೇಂಟ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ, ಸೈಕಲ್ ಪ್ಯೂರ್ ಅಗರಬತ್ತೀಸ್, GRB ತುಪ್ಪ, ಕ್ಯಾಡ್ಬರೀಸ್ ಜೆಮ್ಸ್, ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, LPS TMT ಬಾರ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆ ಪ್ರಭುದೇವ ಅವರ ಬಾಲ್ಯ ಹೇಗಿತ್ತು, ಅವರ ಸ್ಕೂಲ್ ಡೇಸ್ ಹೇಗಿತ್ತು, ಅವರ ತುಂಟಾಟಗಳು ಏನೇನು ಆಗ್ತಿತ್ತು, ಅವರಮ್ಮ ಏನ್ ಮಾತಾಡಿದ್ರು, ಅವ್ರ ಅಪ್ಪ ಏನ್ ಮಾತಾಡಿದ್ರು, ಎಲ್ಲವನ್ನೂ ಕೇಳಿಸ್ಕೊಂಡ್ರಿ. ಸಂಚಿಕೆ ಮುಂದುವರಿಯುತ್ತೆ. ಇನ್ನಷ್ಟು ಸ್ವಾರಸ್ಯಕರವಾದ ವಿಷಯಗಳನ್ನ ಪ್ರಭುದೇವ ಅವರು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಮೈಕಲ್ ಜಾಕ್ಸನ್ ಆಫ್ ಇಂಡಿಯಾ ಶ್ರೀ ಪ್ರಭುದೇವ. ಪ್ರಭುದೇವ ಅವರೇ, ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಿದ್ವಿ. ಅಪ್ಪ ಅಮ್ಮ ಬಂದ್ರು, ನಿಮ್ಮ ಅಜ್ಜಿ ಬಂದ್ರು, ಬಹಳ ಸೊಗಸಾಗಿತ್ತು. ನಿಮ್ಮ ಫ್ರೆಂಡ್ಸ್ ಬಂದಿದ್ದು, ನಾವಿಬ್ರು ಜೊತೆಗೆ ಆಟ ಆಡಿದ್ದು. ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಸಿಗುತ್ತೆ, ಒಂದು ಹೊಸ ಹೆಜ್ಜೆ ಇಡ್ತೀರಾ. ಅದರ ಬಗ್ಗೆ ಮಾತಾಡೋಣ. ಇಲ್ಲಿ ಬಂತು ಆ ಹೆಜ್ಜೆಯ ಸಂಕೇತ. ಹೇಳಿ ಸರ್, ಹೌ ಡಿಡ್ ಇಟ್ ಸ್ಟಾರ್ಟ್? ವಾಟ್ ಹ್ಯಾಪನ್? ವಾಟ್ ಇಸ್ ದ ಸ್ಟೋರಿ? ನಮ್ಮ ಫಾದರ್ಗೆ ಭರತನಾಟ್ಯ ಅಂದ್ರೆ ಭಯಂಕರ ಇಷ್ಟ. ಆಕ್ಚುಲಿ ನಮ್ಗೆಲ್ಲ ಬಿಕಾಸ್ 5 ಗಂಟೆಗೆ ಹೇಳ್ಬೇಕು ಹಂಗಿತ್ತು. ಸೊ ನಮ್ ಧರ್ಮರಾಜ್ ಮಾಸ್ಟರ್ ಅಂತ ಒಬ್ರು ಫಾದರ್ ಫ್ರೆಂಡೇ, ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದ್ದು. ಈಸ್ ಲೈಕ್ ಎ ಫೈರ್, ಆಂಗ್ರಿ ಪರ್ಸನ್. ಡೈಲಿ 5 ಗಂಟೆಗೆ ಹೇಳ್ಬೇಕು, 6 ಗಂಟೆಗೆ ಭರತನಾಟ್ಯ ಮಾಡ್ಬೇಕು. ಯೂಸ್ ಟು ಕಮ್ ಪರ್ಫೆಕ್ಟ್ಲಿ ದಟ್ ಟೈಮ್. ಆ ವಯಸ್ಸಲ್ಲಿ ಮನಗ್ಬೇಕು, ಆಡ್ಬೇಕು. ಇವನೋನಾ ಧರ್ಮರಾಜ್ ಮಾಸ್ಟರ್ ನಮ್ ಗುರು ಅವರು. ಓಕೆ, ಈಸ್ ಮೈ ಫಸ್ಟ್ ಗುರು. ಆಗ ಅವ್ರು ಬಂದು ನನ್ಗ, ರಾಜುಗ, ಪ್ರಸಾದ್ಗ, ಆಮೇಲೆ ಇನ್ನೊಬ್ಬಿಬ್ರಿಗೆಲ್ಲ ಹೇಳ್ಕೊಳ್ತಿದ್ರು. ನನ್ ಮೇಲೆ ಒಂದು ಸಪರೇಟ್ ಪ್ರಿಯ ಇತ್ತು ಅವ್ರಿಗೆ. ಬಿಕಾಸ್ 6 months ಹೇಳ್ಕೊಡೋದ್ನ 1 ವಾರದಲ್ಲೇ ನನ್ಗೆ ಹೇಳ್ಕೊಡ್ತಾ ಇದ್ರು. ಐ ಯೂಸ್ ಟು ಡೂ ಇಮ್. ಸೊ ಈ ವಾಸ್ ಲೈಕ್, ಅರೆ ಇವ ಇಷ್ಟ ಆಡ್ತಾನಲ್ಲ, ಇನ್ನೂ ಹೇಳ್ಕೊಡೋದು ಅಂತ. ಹಂಗ ನನ್ನ ಟ್ರೈನ್. ಈ ಜಾಕಿ ಚಂದ್ ಪಿಕ್ಚರ್ಲಿ, ಬ್ರೂಸ್ಲಿ ಪಿಕ್ಚರ್ಲೆಲ್ಲ ಕುಂಫು ಹೆಂಗೆ ಟ್ರೈನ್ ಮಾಡ್ತಾರ, ಹಿಂಗ್ ಮಡಿಗ್ಬಿಟ್ರೆ ಹಂಗೆ ಕಪ್ ಇರ್ಬೇಕು, ಹಂಗ ಆತರ ನನ್ನ ಅರಮನೆಲಿ ಗುಂಸ್ಬಿಟ್ಟು ಹಂಗೆ ಅವ್ರು ಮಾತಾಡ್ದಾಗ ಹಂಗೆ ಇರ್ಬೇಕು ನಾನು 5 ನಿಮಿಷ 10 ನಿಮಿಷ. ಐ ಕಾಂಟ್ ಗೆಟ್ ಅಪ್. ಅರಮನೆಲೇ ಕುಂತಿರ್ಬೇಕು. ಆ ಟ್ರೈನಿಂಗ್ ಅದಲ್ಲ ನನ್ನ ಅಷ್ಟು. ನಾನು ಈ ಇನ್ ಬಿಟ್ವೀನ್ಲೇ ಸೊ ಇನ್ ಬಿಟ್ವೀನ್ ನಾನು ಈ ಡ್ಯಾನ್ಸ್ ಕಲಿಯಾಗೆ ಮೈಕಲ್ ಜಾಕ್ಸನ್ ಅಂತ ಒಬ್ರು ಇಂಟ್ರೊಡ್ಯೂಸ್ ಆದ್ರು. ಯಾರಿಗೆ ಏನಪ್ಪ, ಆಗ ಥ್ರಿಲ್ಲರ್ ಬೀಟ್ ಇಟ್ ಸಾಂಗ್ ಬಂತು. ನೋಡ್ಬಿಟ್ಟು ನನ್ಗ ಏನಪ್ಪ ಇದೇನ ಒಂಥರ ಬೇರೆ ತೀರ ಆಗಲ್ಲ ಡ್ಯಾನ್ಸು ಅಂತ. ಐ ವಾಸ್ ಅಟ್ರಾಕ್ಟೆಡ್ ಟು ಇಟ್. ಸೊ ಇವ್ರು ಬರ್ತಾ ಆಡ್ತಾ ಇರಾಗಲೇ ಸಡನ್ ಆಗಿ ಒಂದು ಮೈಕಲ್ ಜಾಕ್ಸನ್ ಮೂಮೆಂಟ್ ಕೂಡ. ರಿಯಲಿ ದಿಸ್ ಇಸ್ ದ ಕ್ಯಾಸೆಟ್ ವಿಚ್ ಯು ಸಾ ಫಸ್ಟ್ ಟೈಮ್ ಮೈಕಲ್ ಜಾಕ್ಸನ್ ಥ್ರಿಲ್ಲರ್ ನೋಡ್ತೀರಾ? ಇಲ್ಲಿವರೆಗೂ ನೀವು ಆ ಥರ ಡ್ಯಾನ್ಸ್ ಎಲ್ಲೂ ಇಂಡಿಯಾದಲ್ಲೇ ನೋಡಿಲ್ಲ. ಈ ಕ್ಯಾಸೆಟ್ ತಗೊಂಡೋಗಿ ಏನ್ ಮಾಡಿದ್ರಿ ಸರ್ ನೀವು? ಏನಂದ್ರೆ ಆಗಲ್ಲ, ನಮ್ಮ ಮನೇಲಿ ಡೆಕ್ ವಿಡಿಯೋ ಅಂತಾರೆ, ಡೆಕ್ ಅಂತಾರ, ಅದೆಲ್ಲ ಇಲ್ಲ. ನಾವು ಬಾಡಿಗೆ ತಗೊಂಡು ಒಂದ್ ದಿವಸ ನೋಡಿದ್ರೆ ಒಬ್ಬ ಹಿಂಗ ಆಡ್ತಾನ. ಐ ಗಾಟ್ ಸ್ಮ್ಯಾಶ್. ಆಗ ನೆಕ್ಸ್ಟ್ ಡೇ ನಮ್ಮ ಮಾಸ್ಟರ್ ಬಂದು ಭರತನಾಟ್ಯ ತಂದಾಗ ಮಧ್ಯದಲ್ಲಿ ಈ ಮೂಮೆಂಟ್ ಆಗ್ತಾ ಇದೀನಿ. ಇದೇನು ಹುಚ್ಚಿಡ್ರೈತಾ, ಏನೋ ಮಾಡ್ತಿದೆ ಎಲ್ಲ ಮಾಸ್ಟರ್. ಮೈಕಲ್ ಜಾಕ್ಸನ್ ಯಾವನ ಕಣ ಇದಾಡೋ ಅಂತ ಆಡ್ತಾ ಇರಾಗ
ಸಡನ್ ತಾತೈ ಇದಿದೆ ಅಂತ ಮಾಡಾಗ ಸಡನ್ ಆಗಿ ಒಂದು ಮೂಮೆಂಟ್ ಇದಾಗ್ತಾ ಇದ್ದೆ ನಾನು. ಓಕೆ, ಏನಾಯ್ತು ನಿಮಗೆ ಆಟ? ಸೊ ದಟ್ಸ್ ವೇ ದೆನ್ ನಾನು ಸಪರೇಟ್ ಆಗಿ ರೂಮ್ ಒಳಗ ಕನ್ನಡ ಮುಂದೆ ಸಿ ದರ್ ಇಸ್ ನೋ ಯೂಟ್ಯೂಬ್ ಆರ್ ನಥಿಂಗ್, ಒನ್ ಕ್ಯಾಸೆಟ್ ದಟ್ ಡೇ ಹೈರ್ ಮಾಡಿದ್ದು. ಆಮೇಲೆ ಹೊಂಟಾಯ್ತು ಆಮೇಲೆ ಇಲ್ವಲ್ಲ, ಆಮೇಲೆ ಮಾಡಲ್ಲ. ಸೊ ಹಂಗೆ ಇನ್ಸ್ಪೈರ್ ಮಾಡಿದ್ದು ಈ ಥ್ರಿಲ್ಲರ್. ಸೊ ಅವಾಗ ಬ್ರೇಕ್ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಇನ್ನೂ ಶುರು ಆಗಿರ್ಲಿಲ್ಲ ದೊಡ್ಡ ರೀತಿಯಲ್ಲಿ. ನಾನು ಭರತನಾಟ್ಯಂ ಸೆಲ್ಫ್ ಟ್ರೈನಿಂಗ್. ಭರತನಾಟ್ಯಂ ಡ್ಯಾನ್ಸರೇ ಲಿಟ್ರಲಿ ಅರಂಗೇಟ್ರಲ್ಲೂ ಆಯ್ತು ನಂದು. ಆಮೇಲೆ ಮಾಸ್ಟರ್ ಒಂದು 2-3 ವರ್ಷ ಆದ್ಮೇಲೆ ನಮ್ದು ಅರಂಗೇಟ್ರ ಮಾಡ್ಬೇಕು ಅಂತ ಫಾದರ್ ಇನ್ನೊಬ್ರು ಉಡುಪಿ ಲಕ್ಷ್ಮೀನಾರಾಯಣ್ ಮಾಸ್ಟರ್ ಅಂತ, ಈಸ್ ಫಸ್ಟ್ ಗುರು ಧರ್ಮರಾಜ್ ಮಾಸ್ಟರ್ ಇಸ್ ಲೈಕ್ ಅ ಫೈರ್, ಸೆಕೆಂಡ್ ಗುರು ಈಸ್ ಲೈಕ್ ವಾಟರ್, ಈಸ್ ಆಲ್ಸೋ ಫೋರ್ಸ್ಫುಲ್ ಲೈಕ್ ಎ ವಾಟರ್. ಅಷ್ಟು ಕೂಲ್ ಕಾಮ್. ವಾವ್, ಅರೆ ವಾ, ಲುಕ್ ಅಟ್ ಯು. ಸೊ ವಾಟ್ ಅ ಮೊಮೆಂಟ್ ಸರ್, ಅದು ಎಷ್ಟು ಚೆನ್ನಾಗಿದೆ ಸರ್. ಸೊ ಇವರು ಕೂಡ ಮೆಲ್ಲಗ ವೆರಿ ಕೂಲ್, ಬಟ್ ಯೂಸ್ ಟು ಗೆಟ್ ಭಯ ಭಕ್ತಿ ಅಂತಾರಲ್ಲ, ಅವ್ರ ಮೇಲೆ ನೋಡಿದ್ರೇನೆ ಭಯ, ಬಟ್ ಇವ್ರು ಮಾತಾಡೋದು ವೆರಿ ಸ್ಲೋ, ಬಟ್ ನಮ್ಗಿದ್ರು ಇವ್ರ ಮೇಲೆ ಭಯ ಭಕ್ತಿ ಇರುತ್ತೆ. ವೆರಿ ಕ್ಲೀನ್, ಅಷ್ಟು ಡಿಸಿಪ್ಲಿನ್. ನಾನು ಡ್ಯಾನ್ಸ್ಲಿ ಆಕ್ಚುಲಿ ಡ್ಯಾನ್ಸ್ ಮಾತ್ರ ಕಲ್ತ್ಕೊಂಡಿಲ್ಲ, ಪಂಕ್ಚುಯಾಲಿಟಿ, ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಬ್ಯೂಟಿಫುಲ್ ಅದೆಲ್ಲ ಕಲ್ತ್ಕೊಂಡು, ಅದೆಲ್ಲ ಗೊತ್ತಿಲ್ದೇನೆ ಒಳಗೆ ಹೋಯ್ತಾ ಇದ್ದ ಪಂಕ್ಚುವಲ್. ಬಿಕಾಸ್ ಅವರು 6 ಗಂಟೆ ಅಂದ್ರ 5:55 ಅದು ಏನಿದ್ರು ಅಲ್ಲಿ ಇರ್ತಾರ. ಸೊ ದಟ್ ವಿ ಹ್ಯಾವ್ ಟು ಗೆಟ್ ರೆಡಿ. Yes. ಆ ಡಿಸಿಪ್ಲಿನ್ ಆದ್ರೂ ಸಾರ್ ಮಾಸ್ಟರ್ ಆದ್ರೆ ಹಿಂಗೇ ಇರಬೇಕು ಅಂತ ಒಂದು ಲೈಫ್ ಸ್ಟೈಲ್. ಆ ಡಿಸಿಪ್ಲಿನ್ ಅಂದ್ರೆ ಅಫ್ಕೋರ್ಸ್ ಹಾರ್ಡ್ ವರ್ಕ್. ಸಾರೆಲ್ಲ ಹಿಂಗ್ ಕುದಿಸ್ಬಿಟ್ರು ಅವ್ರ ಬಟ್ ಟೀ ಕುಡಿತಾ ಇದ್ರು. ನಾನು ಸರ್ ಮರ್ತ್ಬಿಟ್ರಿ, ನಾನು ಹಿಂಗೆ ನಿಂತೀನಿಲ್ಲ, ಪರವಾಗಿಲ್ಲ ಕುಂತ್ಕೊ ಅಂತ ನಾನು ಮದರ್ ತಗೋದು ಹೇಳ್ತಾ ಇದ್ದೆ. ಹಿಂಗ್ ಕುಂತಾಗ ಮಧ್ಯದಲ್ಲೇ ಟೀ ಕೊಡಬೇಡ, ಅವ್ರು ಮರ್ತ್ಬಿಟ್ಟು ನನ್ನ ಹಿಂದೆ ಕುಂತಾರ ಕಷ್ಟ ಆಗಲ್ಲ. ನಾವು 3 ಜನ ನಮ್ಮನ್ನು ಬೆಂಡ್ ತೆಗಿತಿದ್ರು. ಬೆಂಡ್ ಅಂದ್ರೆ ಬೇರೆ ಲೆವೆಲ್ ಬೆಂಡ್. ಅದು ಬಹಳ ಚೆನ್ನಾಗಿ ನೀವು ಹೇಳಿದ್ದು. ಅಂದ್ರೆ ಮಾಸ್ಟರ್ ಇಂದ ಬರೀ ಡ್ಯಾನ್ಸ್ ಕಲಿಯೋದಿಲ್ಲ, ಅವರ ಹ್ಯಾಬಿಟ್ಸ್, ಅವರ ಡಿಸಿಪ್ಲಿನ್ ಎಲ್ಲ ನಿಮಗೆ ಬರುತ್ತೆ. ಸರಿಯಾದ ಗುರು ಎಷ್ಟು ಮುಖ್ಯ ಅಂತ ನೀವು 3 ಜನ ಜೊತೆಗೆ ಅರಂಗೇಟ್ರ ಫೋಟೋ ಶೂಟ್ ಕೂಡ ಇದೆ ಜ್ಞಾಪಕ ಅದ. ನಮ್ಮ ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ತರ ಫೋಟೋ ಶೂಟ್ ಎಲ್ಲ ತೆಗೆದ್ರು. ನಮ್ಮ ಮಾಸ್ಟರ್ ಹಿಂಗ್ ಕುಂತ್ಕೋಬೇಕು, ಈ ಪೋಸ್ ಎಲ್ಲ ಈಗ ಎಲ್ಬೋ ಎಲ್ಲ ಭರತನಾಟ್ಯಂ ಡ್ಯಾನ್ಸರ್ ಅಂತ ಗೊತ್ತಾಗ್ಬಿಡುತ್ತಾ. ಎಲ್ಬೋ ಮಡಗಿರೋದಿಲ್ಲಯೋ ಇದೆಲ್ಲ ನಾರ್ಮಲ್ ಹಿಂಗ್ ಮಡಗ್ಬಿಡ್ತಾರ, ಹಿಂಗ ಅದಿರ್ಬೇಕು. ಇಟ್ ಹ್ಯಾಸ್ ಟು ಬಿ ಲೈಕ್ ದೇ ಆರ್ ವೆರಿ ಪರ್ಫೆಕ್ಟ್ ಆಗಿರ್ಬೇಕು ಈ ಪೋಸು. ಅದು ಪಿಕ್ಚರ್ ನಾವು ಒಂದು ನಾಟಕನ ಸಭೆಲೆ ನಮ್ದೇ ಸೆಕೆಂಡ್ ಪ್ರೋಗ್ರಾಮು ಫಸ್ಟ್ ಪ್ರೋಗ್ರಾಮು ಮಾಡ್ತಾ ಇದ್ದೋ. ಆಗ ಈ ಟ್ರೈನ್ ಡಸ್ ಲೈಕ್ ಅನ್ಬಿಲೀವಬಲ್ ಟ್ರೈನಿಂಗ್. ಅದು ಬಿಕಾಸ್ ಒಂದು 40 ಮಿನಿಟ್ಸ್ ಒಂದು ವರ್ಣಮೋ 30 ಮಿನಿಟ್ಸ್ ವರ್ಣಮ್ ಒಂದು ಮಾಡ್ತಾ ಇದ್ದೀನಿ ನಾನು. ನನ್ನ ಬಾಡಿ ಮಸಲ್ ಪವರ್ ಅಂತ ಒಂದು ಡ್ಯಾನ್ಸ್ಲಿ ನಾರ್ಮಲ್ ಆಗಿ ನಾವು ಇಲ್ಲಿ ಎತ್ಕೊಂಡು ಮಾಡ್ತಾ ಇದ್ದೋ. ಬಟ್ ಡೈಲಿ ಮಾಡಿ 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 ಮೈ ಬಾಡಿ ಗಾಟ್ ಯೂಸ್ ಟು ಇಟ್. ನಾನು ಮರ್ತರು ನನ್ನ ಇದು ಮಸಲ್ ಮೆಮರಿ ಸ್ಟಿಲ್ ಫಾಲೋ ದಟ್. ನಾನು ಸಾಂಗ್ ಮಾಡುವಾಗ ಈಗಲೂ ನಾನು ಆಡೋದೇ ಇಲ್ಲ, ನನ್ನ ಬಾಡಿನ ಆಡೋದು. ಬಿಕಾಸ್ ಐ ಡೋಂಟ್ ಥಿಂಕ್ ಅಂಡ್ ಡೂ ಇಟ್, ಇಟ್ ಇಸ್ ದೇರ್ ಇನ್ಸೈಡ್. ನಾರ್ಮಲಿ ಐ ಆಮ್ ಡೂಯಿಂಗ್ ಇಟ್. ಡ್ಯಾನ್ಸ್ ಓದಿದ್ಮೇಲೆ ಅದೊಂದು ವರ್ಲ್ಡ್ ಬೇರೆ ನಂದು. ಸೊ ನಾನು ಯಾವಾಗೂ ಮ್ಯೂಸಿಕ್ ಡ್ಯಾನ್ಸ್ ಆಡೋದಿಲ್ಲ, ನನ್ನ ಡ್ಯಾನ್ಸ್ಗೆ ಮ್ಯೂಸಿಕ್ ಬರಬೇಕು ಅಂತ ನನ್ನ ಮೈಂಡ್ಲಿ ಐ ಯೂಸ್ ಟು ಥಿಂಕ್ ಲೈಕ್ ದಟ್. ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಒಂದು ಬೀಟ್ ಕೂಡ ಬಿಡಬಾರ್ದು. ಅದೆಲ್ಲ ಅವ್ರು ಕೊಟ್ಟರೆ ಟ್ರೈನಿಂಗ್. ನಾನು ಕೊರಿಯೋಗ್ರಾಫ್ ಮಾಡಾಗುವ ನಾಟ್ ಓನ್ಲಿ ವೆಸ್ಟರ್ನ್, ಇದು ಗೊತ್ತಿಲ್ಲದೇನೆ ಒಳಗೆ ಭರತನಾಟ್ಯಂ ಟಚ್ ಇರುತ್ತೆ. ಬಿಕಾಸ್ ಇಫ್ ಯು ಲರ್ನ್ ಭರತನಾಟ್ಯಂ, ಟೈಮಿಂಗ್ ಇನ್ ದ ಬಾಡಿ, ಟೈಮಿಂಗ್ ಫೈಟ್ಸ್ ಫೈಟ್ ಕೂಡ ಬಿಕಾಸ್ ಆಫ್ ಭರತನಾಟ್ಯಂ ಟೈಮಿಂಗ್ ಎಲ್ಲ ಅದಲ್ಲ. ಸೊ ನಾಗೇಂದ್ರ ಅವರೇ, ಯು ರಿಮೆಂಬರ್ ಎನಿಥಿಂಗ್ ಈ ಡೇಸ್ 3 ಜನ ಜೊತೆಗೆ ಕಲ್ತಿದ್ದು? ಎಕ್ಸ್ಟ್ರಾರ್ಡಿನರಿ. ಆ ಟೈಮ್ ಮೆಮರೀಸ್ ನಿಜವಾಗಿ ಇವಾಗ ಎಲ್ಲರೂ ಸ್ಟ್ಯಾಂಡ್ ಆಗಿರೋದು ಆ ಮಾಸ್ಟರ್ ಬ್ಲೆಸ್ಸಿಂಗ್ಸ್ ಇಂದಾನೆ. ಇಲ್ಲ, ಬಟ್ ಐ ರಿಮೆಂಬರ್ ಆ ಟೈಮಲ್ಲಿ ಮೈಕಲ್ ಜಾಕ್ಸನ್ ಬೀಟ್ ಇಟ್ ಅಂತ ಸಾಂಗ್ ಎಲ್ಲ ಬರೋದು ಸರ್. ಏನ್ ಸಾಂಗ್ ಸರ್ ಅದು? ಬೀಟ್ ಇಟ್, ಅದೇ ಬೀಟ್ ಇಟ್. ವಾವ್ ಸರ್, ಒಬ್ಬ ಯಂಗ್ ಪ್ರಭುದೇವ ಭರತನಾಟ್ಯಂ ಕಲಿತಾ ಇದ್ದೀರಾ, ಈ ಒಂದು ಕ್ಯಾಸೆಟ್ ಸಿಗುತ್ತೆ, ಈ ಡ್ಯಾನ್ಸ್ ಅನ್ನು ನೋಡ್ತೀರಾ, ದೆನ್ ನೀವು ಶುರು ಮಾಡ್ತೀರಾ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀರಾ. ಆ ಹಂತಕ್ಕೆ ಹೋಗಿ ಸರ್, ವಾಟ್ ಯು ರಿಮೆಂಬರ್? ಹೌ ವಾಸ್ ಯುವರ್ ಫೀಲಿಂಗ್ ಅಲ್ಲಿ? ಆಗೆಲ್ಲ ಫೆನೆಟಿಕ್ಸ್ ಅಂತಾರಲ್ಲ, ಎಕ್ಸೆಂಟ್ರಿಕ್, ಫೆನೆಟಿಕ್, ಮ್ಯಾಡ್ ಹಂಗಿದ್ದಿ ನಾನು. ಅನ್ಬಿಲೀವ್ಲಿ ನೈಟ್ ಎಲ್ಲ 2 ಗಂಟೆ ಎದ್ದು ಡ್ಯಾನ್ಸ್ 2 ಗಂಟೆ ಡ್ಯಾನ್ಸ್ ಮಾಡೋದು. ನಮ್ಮ ಮನೇಲಿ ನಾಳೆ ಮಾಡಿದ್ದೀನಿ. ಅದು ಸಿಟ್ಟಿಂಗ್ ಮಾಡಿದ್ರು ಡ್ಯಾನ್ಸೇ, ನಡೆದ್ರು ಡ್ಯಾನ್ಸೇ, ಓಡಿದ್ರು ಡ್ಯಾನ್ಸ್, ಬಾತ್ರೂಮ್ ಹಂಗೆ. ಇಟ್ಸ್ ಲೈಕ್ ಮ್ಯಾಡ್ನೆಸ್. ಇಟ್ ವಾಸ್ ಸೋ ನೈಸ್, ಸೋ ನೈಸ್. ಎಸ್ ನಾಗೇಂದ್ರ, ಬೆಸ್ಟ್. ಒಂದು ನಾವೆಲ್ಲ ಒಂದು ಮೂವ್ಮೆಂಟ್ ಬರುತ್ತಾ, ಅದು ಎಲ್ಲರೂ ಒಂದೊಂದು ಕೊರಿಯೋಗ್ರಫಿ ಎಲ್ಲ ನಾವು ಮನೇಲೆ ಇಟ್ಕೊಂಡು ಡ್ಯಾನ್ಸ್ ಆಡ್ತೀವಿ. 3 ಜನ ಇದೆ ವೆಸ್ಟರ್ನ್. ಪ್ರಭು, ರಾಜು ಸಖತ್ತಾಗಿ ಆಡ್ತಾರ. ಒಂದೊಂದು ಡಿಫ್ರೆಂಟ್ ಆಗಿರ್ತಾ. ಆಫ್ರೋ ತರ ರಾಜು ಆಡ್ತದ. ಅಮೇಸಿಂಗ್ ಮೂಮೆಂಟ್ಸ್. ರೈಟ್. ಆಕ್ಚುಲಿ ಸರ್, ಇಷ್ಟು ವರ್ಷ ನನಗೆ 3 ವಾಕಲ್ಲಿ ಯಾರು ಕಲ್ಸ್ಕೊಟ್ಟೇ ಇಲ್ಲ ಸರ್. ನಿಮ್ಮ ಹತ್ರನೇ ಕಲಿಬೇಕು ಅಂತ ಇಷ್ಟು ದಿನ ಕಾಯ್ತಿದ್ದೆ ಸರ್.
ನೀವು ಹೇಳ್ಕೊಟ್ರೆ ನಾವು ಕಲಿತೀವಿ ಸರ್. ಹೆಂಗ್ ಸರ್ ಅದು ಹೆಂಗ್ ಹೋಗೋದಿಲ್ಲಲ್ಲ ಸರ್? ಇಲ್ಲ ಇಲ್ಲಿ ನಿಮ್ ಪಾಯಿಂಟೆಡ್ ಶೂ ಆಗೋದಲ್ಲ. ಹೌದು ಸರ್. ಹೌ ಟು ಡೂ ಇಟ್ ಟು ಟೆಲ್ ಮೀ. ನೋ ಇಟ್ಸ್ ಲೈಕ್ ಟೇಕ್ ದಿಸ್. ಥ್ಯಾಂಕ್ ಯು ಪ್ರಭು, ಸೋ ಸ್ವೀಟ್. ನೋಡಿ, ಎಲ್ಲೋ ಒಂದ್ ಕಡೆ ಇಲ್ಲಿ ಶುರು ಆಗುತ್ತೆ. ಒಬ್ಬ ಹುಡುಗ ಗ್ರೋಯಿಂಗ್ ಅ ಬಾಯ್ ದಿಢೀರಂತ ಯಾರೋ ಒಬ್ಬ ದೊಡ್ಡ ಹೀರೋ ನೋಡ್ತಾರೆ, ಅವರಿಂದ ಇನ್ಸ್ಪೈರ್ ಆಗ್ತಾರೆ. ನಾನು ಈ ತರ ಆಗ್ಬೋದು ಅಂತ ಅವ್ರು ಅನ್ಸುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಬರೀ ಆ ಕೆಲಸದಲ್ಲಿ ಇರ್ತಾರೆ. ಇವತ್ತು ಇಂಡಿಯಾದ ನಂಬರ್ 1 ಡ್ಯಾನ್ಸರ್ ಆಗ್ತಾರೆ. ವಾಟ್ ಅ ಗ್ರೇಟ್ ಸ್ಟೋರಿ ಪ್ರಭುದೇವ್ ಅವರೇ. ರೈಟ್, ಮೈಕಲ್ ಜಾಕ್ಸನ್ ನ ಸ್ಫೂರ್ತಿಯಾಗಿ ತಗೊಳ್ತೀರಿ. ಆಲ್ಮೋಸ್ಟ್ ಒಬ್ಬ ಏಕಲವ್ಯಂತರ ಅವರಿಂದ ನೀವು ಕಲಿತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಆ ಟೈಮಲ್ಲಿ ಒಂದು ಪೋಸ್ಟ್ ಬರುತ್ತೆ, ಅದರಿಂದ ನಿಮ್ಮ ಪೋಸ್ಟಿಂಗೇ ಚೇಂಜ್ ಆಗುತ್ತೆ. ಆ ಪೋಸ್ಟ್ ಒಳಗೆ ಏನಿತ್ತು ನೆನಪಿದ್ಯಾ? ಆಕ್ಚುಲಿ ವಾಟ್ ಐ ವಾಸ್ ಡೂಯಿಂಗ್, ಭರತನಾಟ್ಯ ಮಾಡಾಗ ಪಕ್ಕ ಭರತನಾಟ್ಯ ಮಾಡ್ತಾ ಇದ್ದೆ. ಇದು ಮಧ್ಯದಲ್ಲಿ ಮಾಡ್ತಿದ್ವಿ, ಬಟ್ ಅದು ಬೇರೆ ಇದು ಬೇರೆ ಅಂತ ನಾನು ಸಪರೇಟ್ ಮಾಡ್ಬಿಟ್ಟು ನಾನು ಓದೋದಲ್ಲಿ ನನ್ಗೆ ಗೊತ್ತಾಗ್ಬಿಡ್ತು. ಬಹಳ ಕಷ್ಟ ಆಗ್ತಿತ್ತಾ? ಅದೇನೋ ಕೆಮಿಸ್ಟ್ರಿ ಮಾತ್ರ ನಮ್ಗೆ ಏನಂತ ಇನ್ನೂ ಗೊತ್ತಾಯ್ತಾ ಇಲ್ಲ. ಚೈನೀಸ್ ತರನೇ ಇತ್ತು. ಸೊ 11th ಫೇಲು. ನನ್ಗೆ ಗೊತ್ತು ನಾನ್ ತಾನೇ ಬರ್ದಿದ್ದು. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಒಬ್ಬ ಇದ್ನಲ್ಲ, ಬೆಸ್ಟ್ ಫ್ರೆಂಡ್, ಅವನು ಫೇಲು. ಸೊ ಅವನ ಮನೆಗೆ ಹೋಗಿದ್ದೆ. ಸೊ ಅವ ಭಯಂಕರ ಹಿಂಗ ನೀರ್ ಹಾಕ್ಬಿಟ್ಟು ವಾಶ ನೋಡ್ತಾ ಇದ್ನ. ಅವ್ನ ಕಲ್ಲು ದುಡ್ಡು ರೆಡ್ ಆಗಿತ್ತು. ಏನ ಫೇಲ್ ಅಂದಿ ಅವ್ನಿಗೆ ಅಳ್ತಾ ಇದ್ನ. ಸರಿ, ಏನು ಕರ್ಮ ಪಡ, ನನ್ಗಿನ್ನೂ ಬರ್ನಿಲ್ಲ ಪೋಸ್ಟು. ನಾನು ಹಂಗೆ ಇರ್ತೀನಿ ಈಗ, ನಮ್ಗೆ ನನ್ಗೆ ಏನು ಗೊತ್ತಿಲ್ಲ ಅಂತ ಮನೆಗೆ ಬಂದ್ರೆ ಅವನ್ ನನ್ನ ನೋಡಕ್ ಬಂದ. ನಾವು ಯಾವತ್ತು ಮನೇಲಿ ಕೆಲಸ ಮಾಡಲ್ವಲ್ಲ, ಅವತ್ ನೋಡಿದ್ರೆ ನಾನು ಭಯಂಕರ ಕೆಲಸ ಮಾಡ್ತೀನಿ. ಭಯಂಕರ ವುಡ್ ನಮ್ಮ ಮನೇಲಿ ಆಗ ಮನೆ ಕಟ್ತಾ ಇದ್ರು. ಸೊ ವುಡ್ ಎಲ್ಲ ಬರ್ತಿತ್ತು, ಬ್ರಿಕ್ಸ್ ಎಲ್ಲ ನಾನು ತಗೊಂಡು ಸುಮ್ನೆ ಅವೆಲ್ಲ ಮಾಡಲ್ಲ. ಆಗ 2-3 ದಿವಸ ಆಮ ಬಂದ, ಏನ ರಿಸಲ್ಟ್ ಬರ್ತಾ ಅಂದ. ಹೆಂಗ್ ಗೊತ್ತಾಯ್ತು? ಇಲ್ಲ ಇಷ್ಟು ಕೆಲಸ ಮಾಡ್ತಾ ಇದ್ರಲ್ಲ. ಏನಾಯ್ತು ಏನ ಕೇಳ್ಬೇಕಾ? ಈಗ ಏನಂದ್ರೆ ನಮ್ದು ಇಬ್ರಿಗೂ ಗೊತ್ತು ಫೇಲ್ ಇಂದ. ಮನಗ್ ಗೊತ್ತಾಗ್ಬೇಕಂದ್ರೆ ನಾನು ಒಂದು ಬೆಡ್ರೂಮ್ಲಿ ಹಿಂಗ ಕಾಯ್ತಾ ಇದ್ರಿ ಭಯವಾಗಿ. ಏನ್ ನಡೀತಾ ಈಗ ಏನ್ ಭಯವಾಗದಲ್ಲ, ನಮ್ಗೆ ಗೊತ್ತಲ್ಲ. ಆಗ ನಮ್ ಫಾದರ್ ಬಂದ್ರು. ಯಾವಾಗ್ಲೂ ನಮ್ ಫಾದರ್ ಶೂಟಿಂಗ್ ಹೋಯ್ತಾನೆ ಇದ್ರು. ಆ ಡೇ ಶೂಟಿಂಗ್ ಮನೇಲೇ ಇದ್ರು. ಮದರ್ ಆದ್ರೆ ನಾವ್ ಹೇಳ್ಬಿಟ್ಟು ಮದರ್ ಯಾವಾಗ್ಲೂ ಸೈನ್ ಮಾಡೋದು ಹೆಂಗೆ ಅಂದ್ರೆ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಮದರ್ ಕುಕ್ ಮಾಡ್ತಾರಲ್ಲ, ಅಕ್ಕ ಸೈನ್ ಮಾಡಿ ಏನ ಸೈನ್ ಮಾಡೋ ಜಲ್ದಿ ಅಂತ ಅನ್ಕೊಡ್ತಾರಲ್ಲ. ಈಗ ಆಗಲ್ಲ ರಾಜ. ಈಗ ಎಲ್ಲರೂ ಮನೇಲಿ ಅವರ ಫಾದರ್ ಅವರ ಏನಂತ ಗೊತ್ತಿಲ್ಲ. ನಾನು ಮನೇಲಿ ಹಂಗ ಬೆಡ್ರೂಮ್ ಪಕ್ಕದಲ್ಲಿ ಹಂಗ ಆ ಟೈಮ್ ಹಂಗೆ ಕುಂತೀವಿ. ಏನ್ ಮಾಡೋದು ಅಂತ ನಮ್ಗೆ ಗೊತ್ತು. ಈಗ ಅಪ್ಪ ಏನಾಯ್ತು ಎಲ್ಲಿಯ ಪ್ರಭು ಅಂದ್ರೆ ಇಲ್ಲ, ಅವ್ನಿಗೆ ರಿಸಲ್ಟ್ ಬಂತು, ಫೇಲು. ಅವ್ರು ಬಂದ್ರು, ತಕ್ ಸೌಂಡು ಡೈನೋಸರ್ ಬರೋ ತರ ನಾನು ಸ್ಯಾಡ್ ತರ ಆಕ್ಟ್ ಮಾಡ್ತಾ ಇದೀನಿ. ಆಗ ಬಂದ್ರೆ ಅಪ್ಪಾಜಿ ಗೊತ್ತಿಲ್ಲ ನಾನು ಅಂದ್ರೆ ಏನು ಪರವಾಗಿಲ್ಲ, ನಿಮ್ಗೆ ಏನ್ ಬೇಕೋ ಅದು ಮಾಡು ಅಂದ್ಬಿಟ್ಟು ದಟ್ ಟು ಟ್ಯಾಪ್ ನಮಿಯರ್. ಅಪ್ಪ ಬಂದು ಈಗ ತಟ್ಟಿ ಏನ್ ಬೇಕೋ ಮಾಡೋ ಮಗನೇ. ವಾವ್ ಸರ್, ನೀವ್ ಹೇಳಿ ಸರ್, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ಇಲ್ಲ, ಐ ಥಿಂಕ್ ಅಪ್ಪಾಜಿಗೆ ಅಷ್ಟು ನೆನಪಿಲ್ಲ. ಬಿಕಾಸ್ ಇಟ್ ವಾಸ್ ಲೈಕ್ ನಮ್ಗದು ಏನ್ ಬೇಕೋ ಮಾಡು ಅಂದ್ಬಿಟ್ಟು ಆಗ ನನ್ಗೆ ಆಲ ಬಂದ್ಬಿಡ್ತು. ಮೇಲೆ ಐ ವಾಸ್ ಇನ್ ಡ್ಯಾನ್ಸ್ ಬಂದಲ್ಲ, ನನ್ಗೆ ಒಂದು ಇದಾಗ್ಬಿಟ್ಟಿ. ನಾನು ಐ ವಾಸ್ ಇನ್ ಮ್ಯಾಡ್. ಅದು ಬೇರೆ ತರ ಮ್ಯಾಡ್ನೆಸ್ ಗಿಂತ ಹೆಚ್ಚಿಗೆ ಹೆಂಗಿದ್ದು ಐ ವಾಸ್ ಇನ್ಸೈಡ್ ಇಟ್. ಸೊ ಈಗ ಡ್ಯಾನ್ಸ್ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ರಿ. ಡ್ಯಾನ್ಸ್ ಇಸ್ ಯುವರ್ ಲವ್ ಅಂತ ಗೊತ್ತಾಯ್ತು. ನೀವು ಫಸ್ಟ್ ಡೈರೆಕ್ಟ್ ಆಗಿ ಅಪ್ಪನಿಗೆ ಅಸಿಸ್ಟೆಂಟ್ ಸೇರ್ಕೊಂಡ್ರಿ? ಬೇರೆ ಎಲ್ಲೂ ನಾನು ಮಾಡಿಲ್ಲ. ಸರಿ. ಸೊ ಫಾದರ್ ಅಸಿಸ್ಟೆಂಟ್ ಆಯ್ತು, ಡ್ಯಾನ್ಸರ್ ಆಗಿ ಆಡಿದ್ವಿ. ಸೊ ಅವಾಗ ಏನ್ ಏಜ್ ಸರ್ ನಿಮಗೆ? 13-14. ನಾನು ಅಗ್ನಿಚಿತ್ರ ಆಡಾಗ 9th ಸ್ಟ್ಯಾಂಡರ್ಡ್ ರಾಜ ಆಗ 12 ಏನೋ ನೈಟ್ ಎಲ್ಲ ಆಗ್ಬಿಟ್ಟು ಸ್ಕೂಲ್ ಬಂದು ಮನೆಗೆ ಬಿಟ್ಟಿದ್ದಾನೆ. ಸೊ ಐ ವಾಸ್ ಅಸಿಸ್ಟಿಂಗ್ ಮೈ 2 years ಫಾದರ್ ಅಸಿಸ್ಟ್ ಮಾಡ್ಬಿಟ್ಟು. ಆಗ ಅಪ್ಪಾಜಿಗ ಕ್ಲಾಶ್ ವರ್ಕ್ ಎಲ್ಲ ಬರ್ತಾಯಿತ್ತು. ಆಗ ನನ್ನ ಒಂದ್ ದಿವಸ ಹೋಗುವಾರ್ದ ನನ್ಗೆ ಭಯ, ಅಯ್ಯೋ ನಾನು ಹೋಗಲ್ಲ, ನಾನು ನಿಜವಲ್ಲೇ ಇರ್ತೀನಿ. ಏನಂದ್ರೆ ಎಲ್ಲ ದೊಡ್ಡವರು ನಮ್ಮಿಂದ. ಆಗ ಚಿರಂಜೀವಿ ಸರ್ ಬಂದು ನಾನು ಡ್ಯಾನ್ಸ್ ಆಯ್ತು ಹತ್ತಕ್ಕೆ ಬಿಡೋದು. ಆಗ ಚಿರಂಜೀವಿ ಸರ್ ನನ್ನ ಮೇಲೆ ತುಂಬಾ ಪ್ರೀತಿ, ನಿಮ್ ಕಂಡ್ರೆ ಬಹಳ ಪ್ರೀತಿ ಚಿರಂಜೀವಿ ಅವ್ರಿಗೆ. ಏನು ಹಿಂಗಾರ್ಸಲ್ಲ, ನೀವು ಬಂದ್ಬಿಡು ನಾನು ಆಡ್ಕೋತೀನಿ ಅಂತ ನನ್ಗೆ ಭಯ. ಫಾದರ್ ನಾನು ಕಲಿಸ್ಬೇಡಿ. ಚಿರಂಜೀವಿ ಅವ್ರನ್ನ ಅಫ್ಕೋರ್ಸ್ ನೀವು ಡೈರೆಕ್ಟ್ ಮಾಡಿದ್ದು ಎಲ್ಲ ನಮ್ಗೆ ಗೊತ್ತೇ ಇದೆ. ಬಟ್ ಶುರುವಾಗಿದ್ದು ಒಂದು ಗ್ರೂಪ್ ಅಲ್ಲಿ ಒಂದು 60-70 ಜನ ಡ್ಯಾನ್ಸರ್ಸ್ ಇದ್ದಾರೆ. ಅದರಲ್ಲಿ ಒಬ್ರು ಪ್ರಭುದೇವ, ಅವ್ರ ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಕ್ಲಿಪ್ ನಮ್ಮ ಹತ್ರ ಇದೆ. ಈಗ ಈ ಚೇರ್ ಮೇಲೆ ಕೂತಿರೋ ಪ್ರಭುದೇವ ಒಂದ್ ಕಾಲದಲ್ಲಿ ಏನಾಗಿದ್ರು ನೋಡಿ. This white one. ನೋಡಿ, ಇವರು ಕಾರ್ತಿಕ್ ಹೀರೋ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರ ಹಿಂದೆ ಇರೋರು ವೈಟ್ ಅಲ್ಲಿ ಇರೋರು ಪ್ರಭುದೇವ ಅವರು.
9th ಸ್ಟ್ಯಾಂಡರ್ಡ್ ಓದ್ತಾ ಇರೋ ಹುಡುಗ ಒಂದು ಗ್ರೂಪ್ ಡ್ಯಾನ್ಸರ್ ಆಗಿ ಆ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತಾರೆ. ನಂತರ ಏನೇನಾಯ್ತು ಮಾತಾಡೋಣ. 9th ಸ್ಟ್ಯಾಂಡರ್ಡ್ ಓದ್ಬಿಟ್ಟು ಡೈಲಿ ನೈಟ್ ಶೂಟಿಂಗ್. ನಮ್ಗೆ ನೈಟ್ ಶೂಟಿಂಗ್ ಎಲ್ಲ ಇರಲಿಲ್ಲ. ಎಲ್ಲರೂ ಡೈಲಿ ಒಂದೇ ಡ್ರೆಸ್ ಹಾಕೊಂಡು ಹೋಯ್ತಾ ಇದ್ದೀನಿ. ಹೋಗ್ಬಿಟ್ರೆ ನೆಕ್ಸ್ಟ್ ಡೇ ನಾನು ಸ್ಕೂಲ್ಗೆ ಹೋಯ್ತಾ ಇದ್ದಿ. ಸ್ಕೂಲ್ ಹೋದ್ರೆ ನಿಜ ಎಲ್ಲರಿಗೂ, ಬಟ್ ಯಾರಿಗೂ ಹೇಳಿಲ್ಲ ನಾನು ಡಾಟ್. ಬಟ್ ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಎಲ್ಲರೂ ಆಗ ಒಲಿಯು ಮುಲಿಯಂತ ಬರ್ತಿತ್ತು, ಒಂದೇ ಸರ್ತಿ ನೋಡಿದ್ರು. ಆಗ ಗೊತ್ತಾಯ್ತು ನಮ್ಮ ಸ್ಕೂಲ್ಲಿ ಐ ಕ್ಯಾನ್ ಡ್ಯಾನ್ಸ್. ಬಟ್ ಸ್ಟಿಲ್ ದಟ್ ಟೈಮ್ ನೋ ಬಡಿ ನೋಸ್ ಐ ಆಮ್ ಡ್ಯಾನ್ಸ್. ಅಲ್ಲಿವರೆಗೂ ನೀವು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತೆಲ್ಲ ಯಾರಿಗೂ ಹೇಳ್ಕೊಂಡೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಡ್ಯಾನ್ಸ್ ಮಾಡೋದೇ ಗೊತ್ತಿಲ್ಲ ಸ್ಕೂಲ್ಲಿ. ಐ ವಾಸ್ ವೆರಿ ಸೈಲೆಂಟ್ ಅಂಡ್ ಐ ಡೋಂಟ್. ಆಮೇಲೆ 11th ಹಿಂಗಾಗೋಯ್ತಲ್ಲ. ಆಮೇಲೆ ಅಪ್ಪಾಜಿಗೆ ತೋರಿದೆ ನಾನು ಅಸ್ಟೆಂಟ್ ಆಗಿ ಬದಿ. ಆಮೇಲೆ ವೆಟ್ರಿ ವೀರ ಅಂತ ಒಂದು ಪಿಕ್ಚರ್, ಕಮಲ್ ಸರ್. ಸೊ ಐ ವಾಸ್ ಕೊರಿಯೋಗ್ರಾಫಿಂಗ್ ದ ಡಿಸ್ಕೋ ಶಾಂತಿ ಮೇಡಮ್ ಅಂಡ್ ಕಮಲ್ ಸರ್ ಒಂದು ಸಾಂಗ್ ತತ್ವ ಅಂತಲ್ಲ ಹಂಗೆ ತತ್ವ. ಹಾಗೆ ಹೇಳಿದ್ರು ನಮ್ಮ ಸಾಂಗ್ ಒಳಗಡೆ ಇರ್ತಿದ್ದು, ಹೊರಗಡೆ ಪನಕಾರ ರಜನಿ ಸರ್ ಪಕ್ಕದಲ್ಲೇ ಇದ್ದಾಗ ಪ್ರಭು ನೀವು ಮಾಡ್ಬಿಡು ಅಂತ ಅವ್ರಿಗೆ ಹೇಳಿದ್ರು. ಶಿವಾಜಿ ಪ್ರೊಡಕ್ಷನ್ ಪ್ರಭು ಮಾಡ್ಲಿ ಅಂತ. ನನ್ ಭಯ, ನನ್ಗೆ ಕಮಲ್ ಸರ್ ಅವ್ರು ಹೇಳಿದ್ರು ಏನು ಭಯ ಪಡ್ಬೇಡ. ರಾಮ್ಕುಮಾರ್ ಸರ್ ಹೇಳಿದ್ರು ಏನು ಅವರು ಚೆನ್ನಾಗಿದ್ರೆ ನಿನ್ನ ಹೆಸರು ಹಾಕ್ತೀನಿ, ಸರಿ ಇಲ್ಲ ಅಂದ್ರೆ ಅಪ್ಪಾಜಿ ಹೆಸರು ಹಾಕ್ತೀನಿ ಮಾಡು. ಅದು ಸ್ಟಾರ್ಟ್ ಮಾಡಿ ಹೆಂಗೋ ಪಿಕ್ಚರ್ ಮುಗೀತು. ಸರ್ ವಾಸ್ ವೆರಿ ಹ್ಯಾಪಿ. ಕಮಲ್ ಸರ್ ಆಲ್ವೇಸ್ ನನ್ನ ನೋಡಿದ್ರಿ, ಪ್ರಭು ನೀನು ಅಮೆರಿಕಾಗೆ ಹೋಗಿ ಡ್ಯಾನ್ಸ್ ಕಲಿ ವಾಸ್ ಎಂಕರೇಜಿಂಗ್. ಸಚ್ ಎ ಸ್ವೀಟ್ ಗೆಸ್ಟ್. ಆಮೇಲೆ ಅತ್ತಕ್ಕೆ ಮುಡು ಅಮ್ಮಾಯಿಗೆ ಮುಗುಡು ಅಂತ ಒಂದು ಪಿಕ್ಚರ್ ತೆಲುಗು ಚಿರಂಜೀವಿ ಸರ್. ಫ್ರಮ್ ದೇರ್ ಐ ವಾಸ್ ದಟ್ ವಾಸ್ ದ ಫಸ್ಟ್ ಇಂಡಿಪೆಂಡೆಂಟ್ ನೀವು ಮಾಡಿದ್ದೇನಾ? ಇಲ್ಲ, ನಾನು ಅಸಿಸ್ಟೆಂಟ್ ಆಗಿ ಹೋಗಿ ಅಸಿಸ್ಟೆಂಟ್ ಆಗಿ. ಅಲ್ಲಿಂದ ಆಮೇಲೆ ಅವರು ಸಾರು 2-3 ಪಿಕ್ಚರ್ ಚಿರಂಜೀವಿ ಸರ್ ಕಂಟಿನ್ಯೂಸ್ ಮಾಡ್ತಾ ಇದ್ರು. ಸೊ ದೇರ್ ಫ್ರಮ್ ದೇರ್ I was like there only. I know. Chiranjeev sir loved me like anything, like a brother. You see, more than a brother. A great respect is Chiranjeev sir. I love him. So beautiful sir. ಆ ಟೈಮಲ್ಲಿ ಚಿರಂಜೀವಿ ಸರ್ ಅವ್ರದ್ದೇ ಒಂದು ಫ್ಯಾಂಟಾಸ್ಟಿಕ್ ಫ್ಯಾನ್ ಫಾಲೋಯಿಂಗ್, ಎಕ್ಸ್ಟ್ರಾರ್ಡನರಿ ಡ್ಯಾನ್ಸರ್ ಅವರು. ನೀವು ಬಂದಾಗ ಒಂದು ಹೊಸ ತರ ಸ್ಟೆಪ್ಸ್ ಶುರು ಆಯ್ತು. ಯಾಕಂದ್ರೆ ಆ ತರ ಸ್ಟೆಪ್ಸ್ ನಾವು ನೋಡಿರ್ಲಿಲ್ಲ. ಅವ್ರು ಎಕ್ಸ್ಟ್ರಾರ್ಡನರಿ ಡ್ಯಾನ್ಸರ್ ಆಗಿದ್ರು ಕೂಡ ಹೊಸ ತರ ಸ್ಟೆಪ್ಸ್ ಬಂತು ನೀವು ಬಂದ ಮೇಲೆ. ನಾನೇ ನೋಡಿರ್ಲಿಲ್ಲ, ನನ್ಗೂ ಗೊತ್ತಿಲ್ಲದೇನೆ ಮಾಡುದು. ಬಿಕಾಸ್ ಐ ಹೇರ್ ದ ಸಾಂಗ್ ವಿಜುವಲ್ ಬಂದ್ಬಿಡುತ್ತೆ ನನ್ಗೆ. ಓಕೆ, ಅದನ್ನೇ ಫಾಲೋ ಮಾಡ್ತೀನಿ. ಏನ್ ಮಾಡ್ತಾನೋ ಏನಂತ ಗೊತ್ತಾಗಲ್ಲ ನಮಗೂ. ಆ ವಿಜುವಲ್ನೇ ನಾನು ಫಾಲೋ ಮಾಡ್ಬಿಡ್ತೀನಿ ಅಷ್ಟೇ. ಜಸ್ಟ್ ಲೈಕ್ ದಟ್, ಫಾಲೋ ದಟ್. ಸೋ ಬ್ಯೂಟಿಫುಲ್. ಇಲ್ಲೊಂದು ಸ್ಮಾಲ್ ಬಿಟ್ ಇದೆ, ನೀವು ಚಿರಂಜೀವಿ ಸರ್ಗೆ ಹೇಳ್ಕೊಟ್ಟಂತ ಬಿಟ್. ಸ್ಟಾರ್ ಚಿರಂಜೀವಿ ಅವರು ಡ್ಯಾನ್ಸ್ ಈ ಸಾಂಗ್ ನಾನು ಅಸಿಸ್ಟೆಂಟ್. ಸೊ ಈ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ಮೈ ಏನಪ್ಪ ಇದು ಏನೋ ಒಬ್ಬ ಹಿಂಗ ಆಡ್ದವನಲ್ಲ ಅಂತ ಅವ್ರಿಗೆ ಒಂದು ಇದು. ಆಮೇಲೆ ನಾನು ಪ್ರಯಾಣ ಆಂಧ್ರ ಫುಲ್ ಚಿರಂಜೀವಿ ಸರ್, ಬಾಲಕೃಷ್ಣ ಸರ್, ನಾಗಾರ್ಜುನ ಸರ್, ವೆಂಕಟೇಶ್ ಸರ್, ಲೈಕ್ ಮೋಹನ್ ಬಾಬು ಸರ್, ರಾಘವೇಂದ್ರ ಸರ್, ಅವರೆಲ್ಲ ನಾನು ಹೋದ್ರೆ ಚಾಕ್ಲೇಟ್ ಎಲ್ಲ ಕೊಡ್ತಾರ. ಟ್ರೀಟಿಂಗ್ ಲೈಕ್ ಸ್ಮಾಲ್ ಬೈ ಚಾಕ್ಲೇಟ್ ಕೊಡ್ತಾರೆ. ಸಮ್ಟೈಮ್ಸ್ ನಾನು ರಾಘವೇಂದ್ರ ಸರ್ ಹೋಗಿ ಹೇಳ್ತೀನಿ, ಸರ್ ನಾಳೆ ಒಂದ್ ದಿವಸ 7 o'clock ಮಾಡಬೇಡಿ, 9 ಏನಾಯ್ತು ಕ್ರಿಕೆಟ್ ಮ್ಯಾಚ್ ಅದು ಆಡ್ಬಿಟ್ಟು ಬರ್ತೀನಿ ಅಂತ. ಪರವಾಗಿಲ್ಲ ಆಡ್ಬಿಟ್ಟು ಬನ್ನಿ ಅಂತಾರೆ. ನನ್ನ ಮೇಲೆ ಅಷ್ಟು ಇಷ್ಟವಾಗಿದ್ರು. ಅಬ್ಸಲ್ಯೂಟ್ಲಿ. ನಾನು ಐ ಸ್ಟಿಲ್ ರಿಮೆಂಬರ್ ಯಾವುದೋ ಒಂದು ಇಂಪಾರ್ಟೆಂಟ್ ಅವಾರ್ಡ್ ಫಂಕ್ಷನ್, ಪ್ರಭುದೇವ ಅವರಿಗೆ ಬೆಸ್ಟ್ ಕೊರಿಯೋಗ್ರಾಫರ್ ಅವಾರ್ಡ್ ಸಿಗ್ತಾ ಇದೆ. ಅವತ್ತು ಸಾರ್ ಯಾವುದೋ ಕಾರಣಕ್ಕೆ ಬರಕ್ಕಾಗ್ಲಿಲ್ಲ. ಚಿರಂಜೀವಿ ಸರ್ ವೆಂಟ್ ಅಂಡ್ ಟುಕ್ ಇಟ್. ಲಾಸ್ಟ್ ಆಗಿ ಅವ್ರು ಬರ್ಬೇಕು, ಬಟ್ ನಾನು ಲೇಟ್ ಆಗೋಯ್ತು. ಇವಾಗ ಅವ್ರು ಹೋಗಿ ತಗೊಂಡು ಈ ಅವಾರ್ಡ್ ನನ್ನ ತಮ್ಮನ ತರ ನನ್ನಾಲು ನಾನ್ ತಗಲ್ದೇನೆ ಅವ್ರು ತಗೊಂಡರು. ನಾ ಕೊಟ್ಕೋತೀನಿ ಹಂಗ ಪ್ರಭು ದಿಸ್ ಇಸ್ ವೈ ನಾನು ತಗೊಂಡ್ರು. ವಾಟ್ ಎ ಗೆಸ್ಟ್. ಅಂದ್ರೆ ನೀವು ವಾಪಸ್ ಬಂದ ಮೇಲೆ ಆ ಅವಾರ್ಡ್ ತಗೊಳ್ತೀರಿ. ಐ ಥಿಂಕ್ ವಿ ಹ್ಯಾವ್ ದಟ್ ಬಿಟ್. అవార్డు అచీవ్మెంట్ చాలా థ్యాంక్స్ సౌచ్కోగా. అండ్ దీనికంటే ఏం కావాలి సార్ చేతి నుంచి తీసుకోవాలంటే, దీనికంటే ఐ కాంట్. ఎందుకంటే నా కోసం సార్ తీసుకున్న, దీనికంటే నాకు ఏంటి కావాలేదు. ఐ మీన్ ఐఎమ్ సో హ్యాపీ. ఇంకొకటి కూడా నేను మాట్లాడని వచ్చాను. యాక్చువల్గా ఇది నేను సార్ తీసుకోవాలని తెలియదు, బట్ నేను ఇది తీసుకున్నప్పుడు చెప్పాలని ఇప్పుడు అందరూ అడిగితే, హూ ఇస్ యువర్ బెస్ట్ ఫేవరెట్ డాన్స్ ఐడల్? చిరంజీవి సార్ ఇస్ మై బెస్ట్ డాన్స్. ಇಟ್ ವಾಸ್ ಬ್ಯೂಟಿಫುಲ್ ಸರ್. ಫ್ರಮ್ ದಟ್ ಟೈಮ್ ನೀವು ಶುರು ಮಾಡಿದ ದಿನಗಳು, ಜೆಂಟಲ್ಮನ್ ಬಂದಂತ ಸ್ಮಾಲ್ ಸಾಂಗ್ ಇರ್ಬೋದು, ಕಾದಲನ್ ಇರ್ಬೋದು, ಆ ಟೈಮಲ್ಲಿ AR ರೆಹಮಾನ್ ಮ್ಯೂಸಿಕ್ ಒಂದ್ ಕಡೆ, ನಿಮ್ದು ಹೊಸ ತರ ಸ್ಟೆಪ್ಸ್ ಎಲ್ಲವೂ ಸೇರಿ ವಿ ಕುಡ್ ಸಿ ಅ ಜನರೇಷನ್ ಶಿಫ್ಟ್. ಆವಾಗ ಶುರು ಆಯ್ತು, ಮ್ಯೂಸಿಕ್ ಚೇಂಜ್ ಆಯ್ತು, ಡ್ಯಾನ್ಸ್ ಚೇಂಜ್ ಆಯ್ತು. ಆ ಕಾಂಬಿನೇಷನ್ ಬಂದಂತ ವಿಷಯಗಳು ನೋಡಿ. ಚಂದರೆ ಚಂದರೆ ಕಭಿ ತೋ ಸಮೀಪ ಪರ್ ಆ बैठेंगे बातें करेंगे. प्रीतम प्यार बंदूक में ना तो गोली मारे. छल छबीली कहते हैं मुझको
ಯು ಬ್ರೋಕ್ ದ ರೂಲ್ಸ್. ಆ ಧೈರ್ಯ ಹೇಗೆ ಬಂತು ಸರ್? ದಟ್ ಇಸ್ ದ ಮೇನ್ ಥಿಂಗ್. ಎಲ್ಲರೂ ಏನ್ ಮಾಡ್ತಾರೆ, ಇಲ್ಲಿ ನಡ್ಕೊಂಡ್ ಬರ್ತಾ ಇದೆ, ಅದನ್ನೇ ಫಾಲೋ ಮಾಡೋದು. ಒಂದು ಸಣ್ಣ ಡಿಫ್ರೆನ್ಸ್ ಅಷ್ಟೇ ನಡೀತಾ ಇದೆ. ಒಂದು ವೈಲ್ಡ್ ಆಗಿ ಬ್ರೇಕ್ ಫ್ರೀ ಮಾಡಿ ನಾನು ಇಷ್ಟ ಬಂದಾಗ ಮಾಡ್ತೀನಿ ನಾನು ಅಂತ ಹೊರಟ್ರಲ್ಲ ಸರ್ ನೀವು. ಅದು ಇಲಂಗ್ ಕಂಡ್ರೆ ಭಯ ಮರ್ಯಾದೆ ಅಂತಾರ ತಮಿಳಲ್ಲಿ. ಚಿಕ್ಕ ವಯಸ್ಸಿಲ್ವಾ, ನನಗೆ ಭಯ ಅಂತ ಗೊತ್ತಾಗ್ಲಿಲ್ಲ ಆಗ. might be shy and all. I break the rules. I don't know. Broke it, sir. That is just the like biggest I went into my madness, crazy. I was. ಮನೇಲಿ ಹೆಂಗ ಮಾಡ್ತೀನೋ, ರಿಯಲ್ಸ್ ಅಲ್ಲಿ ಹೆಂಗ್ ಮಾಡ್ತೀನೋ ಹಂಗೆ ಐ ವಾಸ್ ಲೈಕ್ ಮ್ಯಾಡ್ನೆಸ್, ಕ್ರೇಜಿ. ಅಂಡ್ ಆ ಚಿಕ್ಕ ವಯಸ್ಸಿಲ್ವಾ, ಆಗ ನನ್ಗೆ ಎಷ್ಟು ಗೊತ್ತಾಗ್ಲಿಲ್ಲ ಇವ್ರು ಅದು ಇದು ಅಂತ. ನಾ ಪಾಟ್ ಆಡ್ತಾ ಇದ್ದೆ ಹಂಗ. ಮೈಟ್ ಬಿ ನಾನು ಇಷ್ಟು ವಯಸ್ಸಾದ್ಮೇಲೆ ಮಾಡಿದ್ರ ಹಿಂಗ್ ಬರೋದಿಲ್ಲ, ಇರ್ತಿರ್ಲಿಲ್ಲ. ಇಲ್ಲ, ಆಗ್ಲೇ ಬಂದಿದ್ದಿಲ್ಲ, ಅದಕ್ಕೋಸ್ಕರ ಐ ವಾಸ್ ಲೈಕ್. ಹೌದು. ಬಟ್ ಎಲ್ಲ ಹೀರೋಸ್, ಎಲ್ಲ ಹೀರೋಯಿನ್ಸ್, ಇಂಡಿಯಾದ ಟಾಪ್ ನೇಮ್ಸ್ ಎಲ್ಲರೂ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿದ್ರಿ. ಕೆಲವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಆ ತರದ ಹೌ ಡು ಯು ಮ್ಯಾನೇಜ್? ದೇ ಆರ್ ನಾಟ್ ಆಸ್ ಟ್ಯಾಲೆಂಟೆಡ್ as you. ನಮ್ ಕೊರಿಯೋಗ್ರಫಿ ಜಾಬೇ, ಸೊ ವಿ ಯೂಸ್ ಟು ಸ್ಟಡಿ ದಮ್. Like in one day only we used to how he sits, how he walks, how he talks, the timing. ಅದು ಗೊತ್ತಾಗ್ಬಿಡುತ್ತೆ ನಮ್ಗೆ. ಇವ್ರಿಗೆ ಇದು ಸಾಧ್ಯ, ಇದು ಸಾಧ್ಯ ಅಲ್ಲ ಅಂತ. ನಾವು ಹಂಗೂ ಮಾಡ್ತೀವಿ, ಹಿಂಗೂ ಮಾಡ್ತೀವಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಬಟ್ ಅತ್ತಾನೆ ನಮ್ ಜಾಬ್ ಕೊರಿಯೋಗ್ರಫಿ. ಸೊ ಐ ಯೂಸ್ ಟು ಡೂ ದಟ್. And then you kept on doing. ನಿಮ್ಮ ಪಾಲಿಗೆ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. You got the national award for ಮಿನ್ಸಾರ ಕನವುಗಳು. ಮಿನ್ಸಾರ ಬೆಣ್ಣಿಲವೇ ಬೆಣ್ಣಿಲವೇ ಸಾಂಗ್ಗೆ. Yes, how was that moment? ಸೊ ನಾವು ಸರಿಯಾಗಿ ಐ ಥಿಂಕ್ AVM ತೆಗೆದು 4 days. We did Tamil and Hindi at a time. ಮಾಡಾಗ ನಮ್ಗೆ ಗೊತ್ತಿಲ್ಲ ಇದಕ್ಕೆ ಅವಾರ್ಡ್ ಸಿಕ್ಕುತ್ತಾ ಅಂತ. ಬಟ್ ದಟ್ ಸಾಂಗ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಪಾಪ್ಯುಲರ್. ಬರ್ತು. ಲವ್ಲಿ ಸಾಂಗ್ ವಿಚ್ ಗಾಟ್ ಯುವರ್ ನ್ಯಾಷನಲ್ ಅವಾರ್ಡ್ ಫಸ್ಟ್, ಮಿನ್ಸಾರ ಕನವುಗಳು. ವಾವ್ 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 ವಾವ್. ನೀವು ಅನ್ಕೊಂಡಂಗೆ ಆಗದೆ ಇದು ಅಥವಾ ತುಂಬಾ ನಿಮ್ಗೆ ಚಾಲೆಂಜಿಂಗ್ ಅನ್ಸುತ್ತೆ ಯಾವ್ದು ಇಷ್ಟರಲ್ಲಿ? ಹಂಗ ಆಯ್ತಾ, ಬಟ್ ಅದು ತೋರಿಸ್ಕೊಳ್ಳಲ್ಲ. ಓಕೆ, ಅಬ್ಸಲ್ಯೂಟ್ಲಿ ಅಮೇಸಿಂಗ್ ಮೊಮೆಂಟ್ ಆಗಿದ್ದಿರುತ್ತೆ. ನಂತರ ಆಫ್ ಕೋರ್ಸ್ ಆಫ್ಟರ್ ವೆರಿ ವೆರಿ ಸಕ್ಸಸ್ಫುಲ್ ಕೆರಿಯರ್ ಆಸ್ ಅ ಡಾನ್ಸರ್, ಕೊರಿಯೋಗ್ರಾಫರ್, ಒಂದಿನ ನಟನಾಗ್ತೀರಾ. ಆಕ್ಟರ್ ಆಗಿದ್ದು ಹೇಗೆ? ಅದು ನಮ್ಗೆ ಅಷ್ಟು ಇಷ್ಟ ಇಲ್ಲ. ಬಿಕಾಸ್ ಕೊರಿಯೋಗ್ರಫಿ ಯು ನೋನ 4 days we used to change ಅದೇ. ಆಕ್ಟರ್ ಆಗಿದ್ರೆ ಒಂದೇ ಫಿಲ್ಮು, ಒಂದೇ ಇಲ್ಲೇ ಇರಬೇಕು. ನಮ್ ಕಷ್ಟ. ಫಾದರ್ಗೆ ಆಕ್ಟರ್ ಆಗ್ಬೇಕು ಅಂತ ಆಸೆ. ಹೌದಾ? ಸೊ ನಾನು ಆಗ್ಬಿಟ್ಟು ಅಷ್ಟೇ. ರೈಟ್. ನೀವು ಮಾಡಿದಂತ ಫಸ್ಟ್ ಮೂವಿ ಇಂದು. ರೈಟ್. ಇಂದು ಚಿತ್ರದ ಮೊದಲನೇ ದೃಶ್ಯ. மாஸ்டர் ஜி வணக்கம். சிரிக்க வேண்டாம் பிரபு. பிரபு, உங்களை பத்தி சொல்லணும்னா ஐ திங்க் இந்தியாவுக்கு ஒரு மைக்கேல் ஜாக்சன் அந்த அடையாளம் கொடுத்ததே நீங்க தான். யூ கேவ் அ நியூ டைமென்ஷன் to Indian dancing. I mean, people wondered, does this man even have bones in his body? He's just made of muscles and some rubbers or some spring in his body. And I must say, I always say you're a tough taskmaster. You cannot let a step go. I remember there was some moment I couldn't do it. Now, when we were rehearsing, I went and I'm like, Prabhu, I can't do it. Matid Lama, can we change it? And you said, you went and sat down. Madi, rehearsal madi. Nodona. Aamele nodona. Bartade. Madi. You refuse to change the moments. And over so many years, seeing you as a hero, seeing you as a director, as a creator, being your friend, it gives me immense pride to say that yes, Prabhudeva is my friend. And he's very, very special. Continue your journey with the same zest and vigor. The best of everything will be at your feet. Love you too much. Nice. ಸೊ ಹೇಗಿತ್ತು? ಡಿಡ್ ಯು ಎಂಜಾಯ್ ಆಕ್ಟಿಂಗ್ ಮಾಡಿದಾಗ? ಏನಾಯ್ತು ಫಸ್ಟ್ ಬಿಗಿನಿಂಗ್ ನನಗೆ ಆಕ್ಟಿಂಗ್ ಒಂದು 3-4 ಫಿಲ್ಮ್ಸ್ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ನೀವು ಮಾತಾಡಾಗ ನಾನು ಏನ್ ಮಾಡೋದು ಅಂತ ಗೊತ್ತಿಲ್ಲ. ನನ್ಗೂ ಡೈಲಾಗ್ ಎಕ್ಸ್ಟ್ರಾ ಇದೆ, ಏನ್ ಮಾಡೋದು ಗೊತ್ತಿಲ್ಲ. ಇಟ್ ವಾಸ್ ಲೈಕ್ ಕೊರಿಯೋಗ್ರಾಫ್ ಡಾನ್ಸಿಂಗ್ ಅಂಡ್ ಇಟ್ ವಾಸ್ ಲೈಕ್ ವೆರಿ ಟಫ್. ನಂಗೆ ಇದು ಏನಪ್ಪ, ನನ್ನ ಲೈಫ್ ಹಿಂಗೆ ಆಗೋಯ್ತಲ್ಲ, ಚೆನ್ನಾಗಿ ಹೋಯ್ತಾಯ್ತಲ್ಲ, ನಾನು ಹೀರೋ ಮಾಡಿ ಹಿಂಗೆ ಆಗ್ಬಿಟ್ನಲ್ಲ ಅಂತ ಇದೆ. ಬಟ್ ಆಫ್ಟರ್ 4th film ಲೈಕ್ ದಿಸ್ ಮಿನ್ಸಾರ ಕನವೆ, ಐ ವಾಸ್ ಲಿಟಲ್ ಕಂಫರ್ಟಬಲ್. ಬೆಟರ್ ಆಗಿದ್ದೀನಿ. He has done 61 films as a hero till now. ಈ ಫಿಲ್ಮ್ ಅಲ್ಲಿ ರೋಜಾ ಅವರು ಆಕ್ಟ್ ಮಾಡಿದ್ರು ಅನ್ಸುತ್ತೆ, ಖುಷ್ಬು ಜೊತೆ. ಇಂದು ಫಿಲ್ಮ್ ರೋಜಾ ಮಾಡಿದ್ರಿ. ಎಸ್. ಅಂಡ್ ದೆನ್ ಹೌ ಡಿಡ್ ಇಟ್ ಗೋ ಆನ್? ನೆಕ್ಸ್ಟ್ ಫಿಲ್ಮ್ಸ್ ನೀವು ಎಂಜಾಯ್ ಮಾಡಿದಂತ ರೋಲ್ಸ್, ವಿಚ್ ವಾಸ್ ದ ಬಿಗ್ಗೆಸ್ಟ್ ಫಿಲ್ಮ್ ದಟ್ ಯು ಲೈಕ್ಡ್? ನೋ, ಇಟ್ ವಾಸ್ ವೆರಿ ಟಫ್ ಫಾರ್ ಮೀ. ಅದೆಲ್ಲ ಫಸ್ಟ್ ಫಿಲ್ಮ್, ಸೆಕೆಂಡ್ ಫಿಲ್ಮ್, ಥರ್ಡ್ ಫಿಲ್ಮ್ ಒಳಗೆ ಬರ್ತಲ್ಲ, ನಾನು ಅಷ್ಟು ಎಂಜಾಯ್ ಮಾಡಲಿಲ್ಲ. ಬಿಕಾಸ್ ನನ್ನ ಪ್ಲಾಟ್ಫಾರ್ಮ್ ಇಲ್ಲ. ಇಟ್ ವಾಸ್ ನಾಟ್ ಮೈ ಪ್ಲಾಟ್ಫಾರ್ಮ್. ಸೊ ದೇ ಯೂಸ್ ಟು ಟೆಲ್ ವೆನ್ ಎವರ್ ಫಿನಿಶ್ ಟೇಕ್ ಓಕೆ, ಇಮಿಡಿಯೇಟ್ ಗೆ ಟೇಕ್ ಓಕೆ ಆದ್ಮೇಲೆ ಇಮಿಡಿಯೇಟ್ ಡೈರೆಕ್ಟ್ ನೋಡೋದು. ಇದು ಕಟ್ಟಿ ಹೋಗ್ಲಿಲ್ಲಪ್ಪ, ಅಲ್ಲಿ ನೋಡ್ಬೇಕು ನೀವು ಓಕೆ ಆಯ್ತಲ್ಲ, ಮಾತಾಡೈತಲ್ಲ, ಮಾತಾಡ್ಬಿಟ್ಟು ಒಂದ್ ಸ್ವಲ್ಪ ನಿಲ್ತು, ಆಮೇಲೆ ಕಟ್ಟಿ ಹೋಳ್ತೀವಿ ನಾವು ಅಂತ ಇದ್ರು. ಐ ವಾಸ್ ಲೈಕ್ ಭಯವಾಗಿತ್ತು. ಡೈರೆಕ್ಟರ್ ಶಂಕರ್, of course. Great man, great technician. Wow. I still remember
ಶಂಕರ್ ನಿಮ್ದು ಜೆಂಟಲ್ಮನ್ ನಡೆದು ಆ ಸಾಂಗ್ ಮಾಡಿ ನಾನು ನೋಡಿದ್ದೆ, ನೀವು ಶಂಕರ್ ನಾನು ಜೊತೆಗಲ್ಲಿ ನೋಡಿದ್ದು ಫಸ್ಟ್ ಟೈಮ್ ನೀವು ಮಾಡಿದ್ದನ್ನು ನೆನಪಿದೆ ನನಗೆ. ಐ ಸ್ಟಿಲ್ ರಿಮೆಂಬರ್ ದಟ್. ಸೋ ಬ್ಯೂಟಿಫುಲ್. ಈಗ ಆ ಟೈಮ್ ಅಲ್ಲಿ ಕಾದಲನ್ ರಿಲೀಸ್ ಆಗುತ್ತೆ, ದೊಡ್ಡ ಫ್ಯಾನ್ ಫೇರ್ ಶುರು ಆಗುತ್ತೆ. ಪ್ರಭುದೇವಾಗಿ ಎಲ್ಲರೂ ಲೆಟರ್ಸ್ ಬರೀತಾ ಇದ್ದಾರೆ, ಹುಡುಗಿರು ಐ ಲವ್ ಯು ಅಂತ ಬರೀತಾ ಇದ್ದಾರೆ. ಯಾರೋ ಒಬ್ರು ಮತ್ತೆ ಆ ಲವ್ ಲೆಟರ್ಗೆ ರಿಪ್ಲೈ ಮಾಡಿ, ನಿಮಗೆ ಗೊತ್ತಾ ಯಾರು ಅಂತ? ನಮ್ಮ ಫ್ರೆಂಡ್ ಸಾರ್, ನಿಮಗೆ ಲವ್ ಲೆಟರ್ ಬರ್ದಿಯಾರ ಸರ್, ಐ ಲವ್ ಯು ಅಂತ ಬರ್ದಿಯಾರ ಸರ್. ನಿಮ್ ಕಡೆಯಿಂದ ವಾಪಸ್ ಲವ್ ಲೆಟರ್ ಬಂದಿಯಾ ಸರ್, ಐ ಲವ್ ಯು ಟು ಅಂತ. ನೀವು ಬರ್ದಿಲ್ಲ ಅಂದ್ರೆ ಯಾರು ಬರೀತಾರ ಸರ್? ನಿಮ್ಗೆ ಗೊತ್ತಿಲ್ವಲ್ಲ, ನನ್ಗೆ ಗೊತ್ತಿಲ್ಲ ಇದು ಕಥೆ. ಈ ಕಥೆ ಅಲ್ಲಿ ನೋಡಿ ಹೇಳಿ ಸರ್. ಇವತ್ತವರೆಗೂ ನನ್ನ ಫ್ರೆಂಡ್ ಮದುವೆ ಆಗಿಲ್ಲ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಿಮ್ ಫ್ಯಾನ್ ಮೇಲೆಲ್ಲ ರಿಪ್ಲೈ ಮಾಡಿದ್ದು ಅವ್ರಂತಲ್ಲ ಸರ್. ಫ್ಯಾನ್ ರಿಪ್ಲೈ ಮಾಡೋದು ನಾನು, ಬಟ್ ಲವ್ ಲೆಟರ್ ರಿಪ್ಲೈ ಮಾಡೋದು ನಾನಲ್ಲ. ನಮ್ಮ ಹತ್ರ ಪ್ರೂಫ್ ಇದೆ ಸರ್, ಫ್ರೆಂಡ್ ಕಾಯ್ತಾ ಇದ್ದಾರೆ ಸರ್. ಎನಿವೇಲೆ ಐ ಜಸ್ಟ್ ಜೋಕಿಂಗ್. ಹೇಳಿ ಏನಾಯ್ತು? ಇವ್ರ ಫ್ಯಾನ್ ಮೇಲೆ ನೀವೇ ರಿಪ್ಲೈ ಮಾಡ್ತಿದ್ರಾ ಸರ್? ಆಕ್ಚುಲಿ ಏನಾಯ್ತು ಅಂದ್ರೆ, ಈ ಕಾದಲನ್ ಬಂದ್ಮೇಲೆ ಮಲೇಷಿಯಾ, ಸಿಂಗಾಪುರ್, ಕೆನಡಾ ಈ ಕಂಟ್ರೀಸ್ ಇಂದ ಸಿಕ್ಕಾಪಟ್ಟ ಲೆಟರ್ಗಳು ಬರ್ತಿದ್ದವು. ಆ ಪೋಸ್ಟ್ ಮ್ಯಾನ್ ಏನ್ ಮಾಡ್ತಿದ್ರು, ಅವರು ರೆಗ್ಯುಲರ್ ಆಗಿ ಬಂದು, ಸರ್ 1 ಲೆಟರ್ 2 ಲೆಟರ್ ಕೊಡ್ಬೋದು, 10 ಲೆಟರ್ ಕೊಡ್ಬೋದು, 100 ಲೆಟರ್ ಕೊಡ್ಬೋದು, ಮೂಟೆ ಗಟ್ಟಲೆ ಬರ್ತಾವ, ನೀವೇ ಬಂದು ತಗೊಂಡೋಗಿ ಅಂತ ಹೇಳಿದ್ರು. ಡೈಲಿ 2 ಮೂಟ 1 ಮೂಟ ಬರ್ತಿದ್ದೋ. ಸಮ್ಟೈಮ್ಸ್ ನೀವು ಹೇಳಂಗ ಲವ್ ಲೆಟರ್ ಬರ್ತಿದ್ದೋ. ಸ್ವೀಟ್. ಯಾರೋ ಅವ್ರು ಹೆಲ್ಪ್ ಮಾಡಕ್ ಇದ್ದಿದ್ದಾರೆ ನಿಮ್ಗೆ. ಅಂಡ್ ದೆನ್ ಆಫ್ ಕೋರ್ಸ್ ಕಾದಲನ್ ಬಿಕೇಮ್ ಅ ರೇಜ್. ಆಫ್ ಕೋರ್ಸ್ ಅದ್ರಲ್ಲಿ ಬಹಳ ಮುಖ್ಯವಾದ ಭಾಗ ಒಂದು, ನೀವು ಶಂಕರ್ ಹೇಳಿದ್ರಿ. ಶಂಕರ್ ಎಕ್ಸ್ಟ್ರಾರ್ಡಿನರಿ, ರೆಹಮಾನ್, ಗ್ರೇಟ್ ರೆಹಮಾನ್. ನಿಮ್ಮ ಕಾಂಬಿನೇಷನ್ಸ್, ಪ್ರೊಡ್ಯೂಸರ್ ಕುಂಜುಮೋಹನ್ ಸರ್ ಸ್ಪೆಂಡ್ ಮಾಡಿ. ಅಂಡ್ ಆ ಫಿಲ್ಮ್ ಅಲ್ಲಿ ನಮ್ಗೆಲ್ಲ ದೊಡ್ಡ ಹೈಲೈಟ್ ಆಗಿದ್ದು ಫಾದರ್ ಸನ್ ರಿಲೇಶನ್ಶಿಪ್. ಹೇಗೆ ನಿಮ್ ಫಾದರ್ ಬಂದು ನಿಮ್ ಬೆನ್ ತಟ್ಟಿದ್ರು ನೀವು ಹೇಳಿದ್ರಲ್ಲ, ಆ ಥರ ಫಾದರ್ ಸಿಗ್ಬೇಕಲ್ಲ ಸರ್. ಆ ಒಂದು ಫಾದರ್ ಸನ್ ರಿಲೇಶನ್ಶಿಪ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ರೋಲ್ ಮಾಡಿದ್ದು, SP ಅವರು ನೀವು ಡ್ಯಾನ್ಸ್ ಮಾಡಿದ್ದು, SP ಅವರು ಡ್ಯಾನ್ಸ್ ಮಾಡಿದ ಬಗ್ಗೆ ಹೇಳಿ ಸರ್. ನೀವು ಅವ್ರನ್ನ ಹೆಂಗ್ ಡ್ಯಾನ್ಸ್ ಮಾಡಿದ್ರಿ? ಸಾರ್ ವಾಸ್ ವೆರಿ ಫ್ರೆಂಡ್ಲಿ. ನಿಮ್ಗೆ ಗೊತ್ತಲ್ಲ, ಸಾರು ಎಲ್ಲರ ಜೊತೆಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾರ. ನಾವು ಇಷ್ಟು ದೊಡ್ಡವ್ರ ಜೊತೆ ಮಾಡ್ತೀವಲ್ಲ ಅಂತ ನಮ್ಗೆ ಭಯ ಇರಲಿಲ್ಲ, ಹಂಗಿರ್ಲಿಲ್ಲ. ಅಂಡ್ ಸಾರ್ ಯಾವಾಗ್ಲೂ ಟೈಮಿಂಗ್ ಇತ್ತು. ಹೌದು, ಸರ್ ನ್ಯಾಚುರಲ್ ಟೈಮಿಂಗ್ ಇತ್ತು. ಅವ್ರು ಸೂಪರ್ ಆಗಿ ಮಾಡ್ತಾರ. ನನ್ಗೆ ಭಯ ಸೆಕೆಂಡ್ ಪಿಕ್ಚರ್ ಎಲ್ಲ ಹೆಂಗ್ ಮಾಡೋದು ಅದಂತ. ಈ ವಾಸ್ ವೆರಿ, ನನ್ಗೆ ಕಂಫರ್ಟಬಲ್ ಮಾಡಿದ್ರು. ಸಾಂಗ್ ಇದ್ದಾಗ ಹಿಂಗ್ ಒಂದಿದ್ದ ಹಿಂಗ, ಅದೇ ನೀವು ನಿಂತ್ಕೊಂಡೇ ಮಾಡಿ ಸರ್, ಪ್ರಭು ನಾನು ನಿಂತ್ಕೊಂಡೆ ಮಾಡಿದ್ರೆ ಸರಿ ಸಾಂಗ್ ಮಾಡೋಂತ. ಈಸಿಲಿ ಇವೆಂಟು ನಾವು 2 ಟೇಕ್ 3 ಟೇಕ್ ಹಂಗ ಹೋಗಿನೇ ಇಲ್ಲ, ಈಸಿಯಾಗಿ ಮಾಡಿದ್ರು. ನಮ್ನ ಕಂಫರ್ಟ್ ಮಾಡ್ತಾರ. ನಮ್ಗೆ ಅವ್ರು ಅಷ್ಟು ದೊಡ್ಡವ್ರಿಗೆ ಇದು ನಮ್ಮ ಪಕ್ಕದಲ್ಲಿ ಅವ್ರ ಅಂತ ಇದು ಕೊಡಲ್ಲ, ಫ್ರೆಂಡ್ಲಿ ಆಗಿರ್ತಾರ. ಅದರಿಂದ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ನಮ್ಮ ಈ ಕಾರ್ಯಕ್ರಮಕ್ಕೆ SBB ಅವರು ಬಂದಿದ್ರು. ಅವ್ರು ಇದೇ ಚೇರ್ ಮೇಲೆ ಕೂತಿದ್ರು. ಅವ್ರ ಕಥೆನ ಹೇಳುವಂತ ಅವಕಾಶ ನಮ್ಗೆ ಸಿಕ್ತು. ಅವ್ರು ಇದೇ ಪ್ರಶ್ನೆ ಅವ್ರು ಕೇಳಿದ್ವಿ. ಅವ್ರು ಏನು ಹೇಳಿದ್ರು ಕೇಳಿ. ಇದರಲ್ಲಿ ಡಾನ್ಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ಫ್ಲೋರ್ಗೆ ಹೋದ ಮೇಲೆ ಬೋತ್ ವರ್ ಹ್ಯಾವಿಂಗ್ ಲೂಸ್ ಮೋಷನ್ಸ್ ಆಕ್ಚುಲಿ. ನಾಟ್ ಬಿಕಾಸ್ ಆಫ್ ದಟ್, ವಿ ಹ್ಯಾಡ್ ಸಮಥಿಂಗ್ ಅಂಡ್ ವಾಟ್ ಎವರ್, ಫುಡ್ ಪಾಯ್ಸನಿಂಗ್. ನಾನು ಹೇಗಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಆಗ್ಲಿ ರಮೇ. ಡಾನ್ಸ್ ಮಾಡಬೇಕಂದ್ರು ಡೈರೆಕ್ಟ್ ಶಂಕರ್. ನಾನು ಫಸ್ಟ್ ಐ ವೆಂಟ್ ಟು ಪ್ರಭು ಫಾರ್ ಮೀ ಡಾನ್ಸಿಂಗ್. ಸರ್ ಒಂದು ಸೂಕ್ಷ್ಮ ಹೇಳ್ತೀನಿ, ನಾನು ಫ್ಲೋರೆಲ್ಲ ನಾನು ಓಡಾಡ್ತಾ ಮಾಡ್ತೀನಲ್ಲ, ಒಂದೇ ಜಾಗದಲ್ಲಿ ಇದು ನೀವು ಮಾಡ್ರಿ ಸಾಕಷ್ಟೇ ಅಂದ್ರು. ಇಫ್ ಯು ಸಿ ಹಿ ವಿಲ್ ಬಿ ರನ್ನಿಂಗ್ ಅರೌಂಡ್, ಐ ಆಮ್ ಸ್ಟ್ಯಾಂಡಿಂಗ್ ಅಂಡ್ ಡೂಯಿಂಗ್ ಅಷ್ಟೇ. ಬಟ್ ಇಟ್ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್. ಮುದ್ದಾಗಿದೆ ಅಷ್ಟೇ. ಪೀಪಲ್ ಲವ್ಡ್ ಮೀ ಡೂಯಿಂಗ್ ದಟ್. ವಾವ್, ವಾಟ್ ಪೀರಿಯಡ್ ಮ್ಯಾನ್. SPB ಸಾರು, AR ರೆಹಮಾನ್, ಶಂಕರ್, ನೀವು ಎಲ್ಲ ಸೇರಿ ಕೊಟ್ಟಂತ ಎಂಟರ್ಟೈನ್ಮೆಂಟ್, ಪರ್ಟಿಕ್ಯುಲರ್ಲಿ ನಿಮ್ಮ ರೆಹಮಾನ್ ಅವರ ಮ್ಯೂಸಿಕ್ ಮತ್ತು ನಿಮ್ಮ ಡ್ಯಾನ್ಸ್, ಆ ಬೀಟ್ಸ್, ಅದ್ರ ಬಗ್ಗೆ ನಾನು ಮಾತಾಡೋದಾಗಿದ್ರೆ ಅಬೌಟ್ ದೋಸ್ ಫಿಲ್ಮ್ಸ್ ನಿಮ್ಗೆ ಏನ್ ಅನಿಸ್ತದೆ ಈಗ? ಕೋರ್ಸ್ AR ರೆಹಮಾನ್ ಮ್ಯೂಸಿಕ್ ಆಲ್ಸೋ ಇಸ್ ಸಚ್ ಅ ವಾಟ್ ಅ ಮ್ಯೂಸಿಕ್ ಇಟ್ ವಾಸ್. ಇಟ್ ಹೆಲ್ಪ್ ಮೀ. ಆ ಸಾಂಗ್ ನಮ್ಗೆ ಇನ್ನೊಂದು ಲೆವೆಲ್ ಇದು. ವಿ ಹ್ಯಾವ್ ಟು ಥಿಂಕ್ ಮೋರ್ ಟು ಜಸ್ಟಿಫೈ ದ ಸಾಂಗ್. ಹಂಗಿತ್ತು ಅವ್ರದ್ದು. ನಮ್ಗೆ ಏನೋ ಮಾಡ್ಬಿಟ್ರಲ್ಲ ಸಿಕ್ಕಾಗಲ್ಲ, ಅದ್ರಲ್ಲಿ ಏನೇನೋ ಇತ್ತು. ಅದನ್ನ ಜಸ್ಟಿಫೈ ಮಾಡ್ಬೇಕು ಅಂದ್ರೆ ನಾವು ಆ ಲೆವೆಲ್ ಹೋಗ್ಬೇಕು. ಆ ಲೆವೆಲ್ ಹೋಗಿದ ಕಾರಣ AR ರೆಹಮಾನ್ ಸರ್ ಮ್ಯೂಸಿಕ್ ಆಲ್ಸೋ. ಅನ್ಬಿಲೀವಬಲ್. ಅಂಡ್ ವಾಟ್ ಅ ಸೌಂಡಿಂಗ್, ಇಟ್ಸ್ ಆಲ್ ಆ ಟೈಮ್ ನೋಡಿ. ಕರೆಕ್ಟ್ ಆಗಿ ನಿಮ್ ತರ ಒಂದು ಡ್ಯಾನ್ಸಿಂಗ್ ಟ್ಯಾಲೆಂಟು, ಅವ್ರ ತರ ಒಂದು ಮ್ಯೂಸಿಕ್ ಟ್ಯಾಲೆಂಟು ಎಲ್ಲ ಒಂದೇ ಟೈಮಲ್ಲಿ ಬಂದು ಇಟ್ ಬಿಕಮ್ಸ್ ಅ ಫೆನಾಮಿನಲ್, ರೈಟ್? ಮೇನ್ಲಿ ನಿಮ್ಮ ಮುಕ್ಕಾಬಲಾ ಜಗತ್ತನ್ನೇ
ಸಂಚಲನ ಮೂಡಿದಂತ ಸಾಂಗ್ ನಿಮಗಾಗಿ ಈಗ. ಎಸ್ ಎಸ್ ಪ್ಲೀಸ್. Thank you all. Thank you. You're all so sweet. Thank you so much. Thank you, Raja. Well done. ಕಾದಲನ್ ಚಿತ್ರದ ಮೂಲಕ ಜಗತ್ತೆಲ್ಲ ಸಂಚಲನ ಮೂಡಿಸ್ತೀರಾ. ನಿಮ್ ತರ ಈ ತರ ಫಾಲೋವರ್ಸ್ ಕಿಡ್ಸ್ ಎಲ್ಲ ಈ ತರ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ, ನಿಮ್ಮ ಸ್ಟೈಲ್ ನ ಕಾಪಿ ಮಾಡ್ತಾರೆ. ಈಗಲೂ ತುಂಬಾ ಜನ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಇವ್ರು ಆಲ್ ದರ್ ಡ್ರೀಮ್ ಇಸ್ ಟು ಬಿಕಮ್ ಪ್ರಭುದೇವ ಒನ್ ಡೇ. ಬೆಳಿತಾರ ಮಕ್ಕಳು ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಪಡ್ತಿರೋರು. ಒಂದ್ ಕಡೆ ಸ್ಕೂಲ್ ಇದೆ, ಅಕಾಡೆಮಿಕ್ಸ್ ಇದೆ, ಇದರ ಮಧ್ಯೆ ಡ್ಯಾನ್ಸ್ ಅವ್ರನ್ನ ಸೆಳೀತಾ ಇದೆ. ಅವ್ರಿಗೆ ನಿಮ್ಮ ಅಡ್ವೈಸ್ ಏನು ಪ್ರಭುದೇವ? ಇವ್ ನೋಡಿದ್ರಲ್ಲ ಈ ಮಕ್ಕಳೆಲ್ಲ, ವಾಟ್ ಇಸ್ ಯುವರ್ ಅಡ್ವೈಸ್? ಆಕ್ಚುಲಿ ನಾ ಯಾರಿಗೂ ಅಡ್ವೈಸ್ ಹೇಳೋದಿಲ್ಲ. ನನ್ನ ಮಗನಿಗೆ ನಾನು ಹೇಳೋದಿಲ್ಲ ಅಡ್ವೈಸ್. ಏನಿಷ್ಟು ಈಗ ಮಕ್ಕಳು ನಮ್ಗಿಂತ ಬ್ರಿಲಿಯಂಟ್. ದೇ ವಿಲ್ ಟೀಚ್ ಅಸ್. ದೇ ನೋ ಎವ್ರಿಥಿಂಗ್. ಓಕೆ. ಸೊ ಐ ಡೋಂಟ್ ಅಡ್ವೈಸ್ ದೆಮ್. ವಾಟ್ ಎವರ್ ದೇ ಆರ್ ಡೂಯಿಂಗ್ ರೈಟ್. ಎಕ್ಸಲೆಂಟ್. ಓಕೆ, ನಂತರ ಕನ್ನಡದ H2O ಅನ್ನೋ ಚಿತ್ರದ ಮೂಲಕ ನಮಗೂ ಪರಿಚಯ ಆಗ್ತೀರಿ ನಟನಾಗಿ. ಉಪೇಂದ್ರ ಅವರು ನೀವು ಜೊತೆಗೆ ಸೇರಿ 2002 ಅಲ್ಲಿ ಪ್ರಿಯಾಂಕಾ ಅವರಿದ್ರು, ಆಕ್ಟ್ ಮಾಡಿದ್ರು. ಸೋ ಮೆನಿ ಇಯರ್ಸ್ ಹ್ಯಾವ್ ಪಾಸ್ಡ್ ಬೈ. ಯು ರಿಮೆಂಬರ್ ವಾಟ್ ಹ್ಯಾಪನ್ಡ್ ಇನ್ H2O? ಆ ರೋಲ್ ಹೇಗೆ ಸಿಕ್ತು? ನಿಮ್ಮ ಕತೆ ಬಗ್ಗೆ ಏನ್ ಅನಿಸ್ತು? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕತೆ ಬಂದು ವೆರಿ ಡಿಫರೆಂಟ್. And you know, Upendra is like mad. ಹೌದು. ವೆರಿ ಸೂಪರ್. ಅವ್ರ ಪಿಕ್ಚರ್ ನ ಅವ್ರ ಕಥನ ಅವರೇ ಮಾಡಕ್ಕಾಗಲ್ಲ, ಬೇರೆ ಯಾರು ಮಾಡಕ್ಕಾಗಲ್ಲ. ಬಿಕಾಸ್ ಹಿಸ್ ಮೈಂಡ್ ಇಸ್ ಲೈಕ್ ದಟ್. ಐ ವಾಸ್ ಜಸ್ಟ್ ಫಾಲೋಯಿಂಗ್. ನಾನು ಅವ್ರನ್ನ ಫಾಲೋ ಮಾಡಿದ್ದೆ. ಅವ್ರು ಮಾಡಿದ್ರೆ ತೋರ್ಸದ್ರಲ್ಲಿ ನಾನು ಒಂದು 20% ಮಾಡಿದ್ದೆ ಅಷ್ಟೇ. Because he was doing too good. Okay. Oh, what a director he was. Because the thinking ಯಾರು ಹಂಗೆ ಮಾಡಕ್ಕೆ ಆಗಲ್ಲ. His thinking was like. ಹೌದು. ಕೊನೆಗೆ ಸಿಯಾಮಿಸ್ ಟ್ವಿನ್ಸ್ ನ ತೋರಿಸಿ ನೀವು ಎರಡು ಈ ಭಾಗಗಳನ್ನ ಬೇರೆ ಮಾಡಕ್ ಆಗಲ್ಲ ಅಂತ ತೋರಿಸಿ ತುಂಬಾ ಒಳ್ಳೆ ಪಾಯಿಂಟ್. Mind itself like the crazy mind. Yeah. I had a good time. He was very hard working. ನಮ್ಗೇನು ಕೆಲಸ ಇಲ್ವಲ್ಲ. I was sitting like that and he was doing this, that, and he was very focused. He was totally into that always. Okay. I enjoyed it. ಅಂದ್ರೆ ನೀವು ನಾಗೇಂದ್ರ ಎಲ್ಲ ಜೊತೆ ಸೇರಿ 1, 2, 3 ಅನ್ನೋ ಚಿತ್ರವನ್ನ ಮಾಡ್ತೀರಿ, ಜೊತೆಗೆ ಆಕ್ಟ್ ಮಾಡ್ತೀರಿ. ಆ ಚಿತ್ರದ ಬಗ್ಗೆ ಅಣ್ಣ ತಮ್ಮಂದ್ರು ನಾನು ಆ ಕಥನೆ ಒಂಥರ ವೆರಿ ಇಂಟ್ರೆಸ್ಟಿಂಗ್. ಒಬ್ರಿಗೆ ಕಣ್ಣಿಲ್ಲ, ಒಬ್ರು ಕಾಲು ಕೇಳಲ್ಲ, ಒಬ್ರು ಬಾಯಿ ಮಾತಾಡಕ್ಕಾಗಲ್ಲ ಅನ್ನೋದು. That idea was very good. K. Subhash sir ಮಾಡಿದ್ರು. It was very good and we got opportunity. ಅಣ್ಣ ತಮ್ಮರು ಬೇಕು ಅಂದ್ರೂ ನಮ್ ಮಾಡಕ್ಕಾಗಲ್ಲ ಇನ್ನು ಆ ತರ. Sometimes it happens. Magic happen. ಅದಕ್ಕೋಸ್ಕರ ಮಾಡಿದ್ವಿ. It was like a very happy moment. It was. You enjoyed it. Enjoyed it. That you had ಮನಸಲ್ಲ ನೀನೆ ಅಂತ ಒಂದು ಚಿತ್ರ ಮಾಡ್ತೀರಿ. ಮನಸ್ಸಂತಲ್ಲೂ ಆಕ್ಚುಲಿ ತೆಲುಗಲ್ಲಿ ದೊಡ್ಡ ಹಿಟ್ ಆಯ್ತು. ಓಕೆ. ಸೂಪರ್ ಡೂಪರ್ ಹಿಟ್ ಆಯ್ತು. ಆಗ ಫಾದರ್ಗೂ ಮನಸ್ಸಲ್ಲಿ ಪ್ರಸಾದ್ನ ಲಾಂಚ್ ಮಾಡ್ಬೇಕು ಅಂತ ಆಗ ನಾನೇ ಆ ರೈಟ್ ತಕೊಂಡು ಮನಸ್ಸಂತನೂ ಫಾದರ್ ಡೈರೆಕ್ಟ್ ಮಾಡಿದ್ರು. ಪ್ರಸಾದ್ ಫಾದರ್ ಡೈರೆಕ್ಟ್ ಮಾಡಿದ್ರು, ಅಮ್ಮ ಪ್ರೊಡ್ಯೂಸರ್ ಆಗಿದ್ದಾರೆ, ತಮ್ಮ ಹೀರೋ ಆದ್ರು, ನೀವು ಗೆಸ್ಟ್ ರೋಲ್ ಮಾಡಿದ್ರಿ. ಕರೆಕ್ಟ್. ಇಡೀ ಫ್ಯಾಮಿಲಿ ವಾಸ್ ಇನ್ವಾಲ್ವ್ಡ್. ಆ ಪಿಕ್ಚರ್ ನನ್ಗೆ ಅಷ್ಟು ಏನ್ ನಡೀತು ಗೊತ್ತಿಲ್ಲ. ಬಿಕಾಸ್ ಒಂದೇ ದಿವಸ ನಾ ಬಂದದ್ದು, ಪಾಪ ಅವರಿಬ್ರೆ ಎಲ್ಲ ಮಾಡ್ತಾ ಇದ್ರು ಅವ್ರು. ಅಂಡ್ ಆಫ್ ಕೋರ್ಸ್ ಈಗ ನೀವು ಮಾಡ್ತಿರುವಂತ ಕನ್ನಡ ಚಿತ್ರ, ಅದರ ಜೊತೆ ನಿಮಗೆ ಇಂಡಸ್ಟ್ರಿ ಅವ್ರಿಗೆ ಹೇಳಿರುವಂತ ವಿಶಸ್ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಲೋ ಪ್ರಭು. ಪ್ರಭು ನನಗಿಂತ ಮೊದಲು ವೇಣುಗೆ ತುಂಬಾ ಪರಿಚಯ, ಯಾಕಂದ್ರೆ H2O ಅವರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು. ನಾನು ಫಸ್ಟು ಪ್ರಭುನ ನೋಡಿದ್ದು ನಮಗೆ ನ್ಯಾಷನಲ್ ಅವಾರ್ಡ್ ಫಂಕ್ಷನ್ಗೆ ನಾವು ಡೆಲ್ಲಿಗೆ ಹೋದಾಗ ಅವನಿಗೂ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಯಾರ ಅವ್ರ ಫ್ಯಾನ್ ಅಲ್ಲ ಹೇಳಿ, ಅವರ ವ್ಯಕ್ತಿತ್ವಕ್ಕೆ, ಅವ್ರ ಡ್ಯಾನ್ಸಿಗೆ, ಅವ್ರ ಸಿನಿಮಾಗಳಿಗೆ, ಒನ್ ಆಫ್ ದಿ ವೆರಿ ಸ್ವೀಟೆಸ್ಟ್ ಅಂಡ್ ಹಂಬಲ್ ಹ್ಯೂಮನ್ಸ್ ಐ ಹ್ಯಾವ್ ಮೆಟ್. ಪ್ರಭು, ಇಫ್ ಯು ರಿಮೆಂಬರ್, ನೀವು ಫಸ್ಟ್ ಪಿಕ್ಚರ್ VIP ಅಂತ ಕಾಣುತ್ತೆ. ನಾನು ಫಸ್ಟ್ ಟೈಮ್ ನಿಮ್ಮನ್ನ ಕೊರಿಯೋಗ್ರಾಫ್ ಮಾಡಿದೆ ಆ ಸಾಂಗ್ ನಲ್ಲಿ. ಐ ಸ್ಟಿಲ್ ರಿಮೆಂಬರ್, ಯು ಆರ್ ಸಮಥಿಂಗ್ ಫ್ಯಾಂಟಾಸ್ಟಿಕ್. ಸೊ ಮೈಸೂರು ಪ್ರತಿ ಸತಿ ಹೋಗುವಾಗ ಒಂದ್ ಸ್ಟಾಪ್ ಏನಾದ್ರು ಇದ್ರೆ ಅದು ನನ್ನ ಮನೆಗೆ ಬರ್ತಾನೆ. ಆಲ್ ದ ಮೋರ್ ನನಗೊಂದು ಕರೆ ಬರುತ್ತೆ ದಿವಸ ಈ ದಬಂಗ್ ಸಿನಿಮಾಗೆ. ಸೊ ಅವಾಗ ಬಹಳ ಸ್ವೀಟ್ಲಿ ಹಿ ಕೇಮ್ ಟು ಮೈಸೂರು ಅಲ್ಬಮ್ ನರೇಟ್ ಮಾಡಿದ್ರು ನನಗೆ. ವೆನ್ ಎವರ್ ಪ್ರಭು ಯು ಹ್ಯಾಡ್ ಕಮ್ ಟು ಬಾಂಬೆ, ಯು ನೆವರ್ ಮಿಸ್ ಟು ಕಾಲ್ ಮಿ. ನಿಮ್ ಕಾಲ್ ಬಂದ್ರೆ ಅಟ್ ಲೀಸ್ಟ್ 10 to 15 minutes ವಿ ಯೂಸ್ ಟು ಡಿಸ್ಕಸ್ ಅಬೌಟ್ ಸಮಥಿಂಗ್. ಸೊ ದಟ್ ಬಾಂಡಿಂಗ್ ಇಸ್ ಆಲ್ವೇಸ್ ದೇರ್. ಅಂಡ್ ಯು ನೋ ಏನಂದ್ರೆ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ in you is you always keep smiling. ಪ್ರಭು ಸರ್ ಹಾಗೂ ಸಲ್ಮಾನ್ ಅವರೊಟ್ಟಿಗೆಲ್ಲ ವರ್ಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಯಿತು. ವಂಡರ್ಫುಲ್ ಪ್ರಭು ಅವರೊಟ್ಟಿಗೆ. he was such a calm director, such a wonderful person on set. You're a thorough gentleman, sir.
ನಿನ್ನ ಕೋರಿಯೋಗ್ರಫಿನಲ್ಲಿ ನನಗೆ ಏನಂದ್ರೆ ಎವ್ರಿ ಸ್ಟೆಪ್ ಎವ್ರಿ ಮೂಮೆಂಟ್ ಒಂದು ಸ್ಮಾಲ್ ಹ್ಯೂಮರ್ ಇರುತ್ತೆ. ಐ ಆಲ್ವೇಸ್ ಫೆಲ್ಟ್ ದಟ್ ವಿ ಡೋಂಟ್ ಹ್ಯಾವ್ ಅ ಮೈಕಲ್ ಜಾಕ್ಸನ್ ಬಟ್ ವಿ ಹ್ಯಾವ್ ಪ್ರಭುದೇವ. ಐ ಆಲ್ವೇಸ್ ಫೀಲ್ ಬಿಫೋರ್ ಮೈಕಲ್ ಜಾಕ್ಸನ್ ನಾವೆಲ್ಲ ಕ್ಯಾಸೆಟ್ಸ್ ಎಲ್ಲ ನೋಡ್ಕೊಂಡು ಥ್ರಿಲ್ಲರು, ಬೀಟ್ ಇಟ್ಟು ಇದೆಲ್ಲ ನೋಡ್ಕೊಂಡು ಅವರು ಸ್ಟೆಪ್ಸ್ ಫಾಲೋ ಮಾಡ್ತಿದ್ವಿ. ಬಟ್ ಒನ್ಸ್ ಯು ಕೇಮ್ ಇನ್ ಟು ಲೈಮ್ ಲೈಟ್ ಎವ್ರಿಬಡಿ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಪ್ರಭು. ನನ್ನ ಗಂಡನಿಗೂ ಇವನಿಗೂ ತುಂಬಾ ಕಾಮನ್ ಫ್ಯಾಕ್ಟ್ರಿ ಏನು ಅಂದ್ರೆ ವಿತೌಟ್ ಕ್ಯಾಮ್ರಾ ಇದೆಯಲ್ಲ ಅವ್ರು ಮಾತಾಡೋಷ್ಟು ಯಾರು ಮಾತಾಡೋಕೆ ಸಾಧ್ಯ ಇಲ್ಲ. ಆದ್ರೆ ಕ್ಯಾಮ್ರಾ ಇಟ್ಬಿಡಿ ಇಬ್ರಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ಕ್ಯಾಮ್ರಾ ಇಟ್ಟಿದಷ್ಟೇ ಇಬ್ರು ತುಂಬಾ ಸೈಲೆಂಟ್ ಒಳ್ಳೆ ಮಕ್ಕಳು ಇವರಿಬ್ರು. ನಿಮ್ಮ ಫಾದರ್ ಡ್ರೀಮ್ ಯು ಹ್ಯಾವ್ ಫುಲ್ಫಿಲ್ಡ್ ಇಟ್. ಅಮೇಜಿಂಗ್. ಕೀಪ್ ಗೋಯಿಂಗ್, ಕೀಪ್ ರಾಕಿಂಗ್. ಇನ್ನಷ್ಟು ಕನ್ನಡ ಸಿನಿಮಾಗಳು ಕೂಡ ತಾವು ಮಾಡಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಪ್ರಭು ಸರ್, ಟೇಕ್ ಕೇರ್. ರಾಕಿಟ್ ಸರ್, ಲವ್ ಯು ಸರ್. Yes, anything to say? Yeah, thanks to everyone. Yeah. And Sudeep ಜೊತೆಗೆ ಅವರು ದಬಾಂಗ್ ಮಾಡಿದಾಗ ಇಟ್ ವಾಸ್ ವಂಡರ್ಫುಲ್. ಎವ್ರಿಬಡಿ ವಾಸ್ ಪ್ರೈಸಿಂಗ್ ಹಿಮ್ ಓನ್ಲಿ. ವೆನ್ ದ ಆಫ್ಟರ್ ಫಿಲ್ಮ್ ನೋಡಿದ್ಮೇಲೆ everybody asking about Sudeep only. Wow, what an actor ಅಂತ. Such a great actor ಅಂತ. ಅವರು ಆಮೇಲೆ ತಾರಾ ಅವರು ನಮ್ಗೆ ಸಿಸ್ಟರ್ ತರ ಐ ನೋ ಯಾವಾಗ ಬಂದಿದ್ರು ವೇಣು ಅವ್ರ ಭಯಂಕರ ಫ್ರೆಂಡು. ಅಂಡ್ ಸಿನಿ ಪ್ರಕಾಶ್ ಮಾಸ್ಟರ್ ಈಗಲೂ ಆಗಾಗ ಒಂದು 5 months once I will talk to him. How are you sir? Like that. ಸಿನಿ ಪ್ರಕಾಶ್ ಅವರು ದೊಡ್ಡಪ್ಪ ಹೀರಾಲಾಲ್ ಅವರು ವಾಟ್ ಅ ಮಾಸ್ಟರ್ ಹಿ ವಾಸ್. He's greatest. ಹೀರಾಲಾಲ್ is like wow, he's a god. And ಸೊ ಅವರು ಎಲ್ಲರಿಗೂ ಥ್ಯಾಂಕ್ಸ್ ಟು ಎವ್ರಿವನ್. ಇನ್ನೊಬ್ರು ಇದ್ದಾರೆ ನಿಮ್ಮ ತರನೇ ಭಾರತೀಯಾದ್ಯಂತ ಹೆಸರು ಮಾಡಿರುವಂತ ಕನ್ನಡದ ಪ್ರತಿಭೆ ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ಹಾಯ್ ಪ್ರಭು, ಬಹಳ ಖುಷಿ ನಿಮ್ಮ ಬಗ್ಗೆ ಮಾತಾಡೋಕೆ ನನಗೆ. ಫ್ರೆಂಡ್ಸ್, ಪ್ರಭುದೇವ ಅಂದ ತಕ್ಷಣ ನಂಗೆ ನೆನಪಾಗೋದು ನಾನಿನ್ನೂ ಚೆನ್ನೈಗೆ ಹೋಗದ ಬೆಂಗಳೂರಿನಲ್ಲಿ ಇದ್ದ ದಿನಗಳು. ಒಬ್ಬ ಹುಡುಗ, ಒಬ್ಬ ಕೊರಿಯೋಗ್ರಾಫರ್, ಒಬ್ಬ ಡಾನ್ಸರ್, ಶಂಕರ್ ಸಿನಿಮಾದ ಒಂದು ಹಾಡು. ಆ ಹಾಡುಗಳನ್ನ ಟಿವಿನಲ್ಲಿ ನೋಡ್ತಾ ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಆಗೋದು. ನಮ್ಮ ಹುಡುಗ, ನಮ್ಮ ಪ್ರತಿಭೆ, ನಮ್ಮ ಕನ್ನಡಿಗ ಪ್ರತಿಭೆ ಒಂದು ರೇಜ್ ಕ್ರಿಯೇಟ್ ಮಾಡಿದ್ರು ಒಬ್ಬ ಡಾನ್ಸರ್ ಆಗಿ, ಒಬ್ಬ ಕೊರಿಯೋಗ್ರಾಫರ್ ಆಗಿ. ಸುಂದರ್ ಮಾಸ್ಟರ್ ಮಾತುಗಳು ನೆನಪಿದೆ. ನಿನಗೆ ಗೊತ್ತಾ, ಚಿರಂಜೀವಿ ಅವರೆಲ್ಲ ದೊಡ್ಡ ದೊಡ್ಡ ಹೀರೋಗಳೆಲ್ಲ ನನ್ನ ಮಗ ಇಲ್ಲದೆ ಸಾಂಗ್ ಮಾಡಲ್ಲ. ಅಂದ್ರೆ ನಾವು ದೊಡ್ಡ ದೊಡ್ಡ ನಾಯಕ ನಟರ ನೃತ್ಯಗಳನ್ನ ಆಗಿನ ಕಾಲದಲ್ಲಿ ನೋಡುವಾಗ ಅದರ ಹಿಂದೆ ಇದ್ದಂತಹ ಬಹಳ ದೊಡ್ಡ ಪ್ರತಿಭೆ ಪ್ರಭುದೇವ. ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು. ಯಾಕಂದ್ರೆ ಆಗಿನ ಇಡೀ ನೃತ್ಯ ಸಂಯೋಜನೆಗೆ ಭಾರತ ದೇಶದಲ್ಲಿ ಇನ್ನೊಂದು ಹೊಸ ಆಯಾಮವನ್ನು ಕೊಟ್ಟಂತಹ ಒಬ್ಬ ಅದ್ಭುತವಾದ ಕಲಾವಿದ ಪ್ರಭುದೇವ. ನಾನು ಆಗ ನೋಡಿ ರಾಷ್ಟ್ರ ಪ್ರಶಸ್ತಿ ಗೆದ್ದಂತಹ ಅವರ ವೆನ್ನಿಲವೇ ಸಾಂಗ್ ಅಂತೂ ಇವತ್ತು ನನ್ನ ಬಹಳ ಫೇವರೇಟ್ ಸಾಂಗ್. ಅದಾದ ನಂತರ ನನ್ನ ಮತ್ತು ಪ್ರಭುದೇವನ ಸಖ್ಯ ಬಹಳ ಆಶ್ಚರ್ಯದಿಂದ ನೋಡ್ತೀನಿ ನಾನು ಪ್ರಭುದೇವ ಅವರನ್ನ. ಬಿಕಾಸ್ ಹಿ ಹಸ್ ಬೀನ್ ಅನ್ ಇನ್ಸ್ಪಿರೇಷನ್ ಫಾರ್ 2 to 3 generations ಆಫ್ ಯಂಗರ್ ಡಾನ್ಸರ್ಸ್. ಅದಾದ ನಂತರ ಅವರನ್ನು ಭೇಟಿ ಆಗುವಂತಹ ಒಂದು ಅವಕಾಶ ನನಗೆ ಸಿಕ್ತು. ವಂಡರ್ಫುಲ್ ಫೆಲೋ, ವೆರಿ ಸಿಂಪಲ್, ಡೌನ್ ಟು ಅರ್ತ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಮ್ಯಾನ್. ನಮ್ಮ ಕನ್ನಡದವನೇ ಅಂತ ಒಂದು ಹೆಮ್ಮೆ, ಕನ್ನಡ ಮಾತಾಡ್ತಿದ್ದೆ ಅವ್ರ ಜೊತೆ. ಅದಾದ ನಂತರ ಒಬ್ಬ ನಾಯಕ ನಟನಾದಾಗ ಇಡೀ ತಮಿಳುನಾಡು ಮತ್ತು ಭಾರತ ದೇಶ ಅವನ ಸಿನಿಮಾಗಳನ್ನು ಹೇಗೆ ನೋಡ್ತು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅದಾದ ನಂತರ ನಿರ್ದೇಶಕನಾಗಿ ಬರ್ತೀವಿ. ಆದಾಗ ಪ್ರಭು ಜೊತೆ ನಾನೊಂದಷ್ಟು 2-3 ಸಿನಿಮಾಗಳು, ಹಿಂದಿ ಪೋಖರಿಯ ರೀಮೇಕ್ ಇರ್ಬೋದು, ಒಂದು 2-3 ಸಿನಿಮಾಗಳು, ವಿಜಯ್ ಜೊತೆ ಒಂದು ಸಿನಿಮಾ ಮಾಡುವ ಒಂದು ಅವಕಾಶ ನನಗೆ ಸಿಕ್ತು. ಅಲ್ಲಿ ಒಬ್ಬ ಅದ್ಭುತವಾದ ಒಬ್ಬ ನಿರ್ದೇಶಕರನ್ನು ನೋಡಿದೆ. ಅದಾದ ನಂತರ ನಾನು ಅವರು ಆತ್ಮೀಯರಾದ್ವಿ, ಬಹಳ ಆತ್ಮೀಯ ಗೆಳೆಯರಾದರು. ತುಂಬ ಒಂದೊಂದು ಕುಟುಂಬ ಅಂತ ಆಯಿತು. ತುಂಬ ನೋವುಗಳಿವೆ ಅವರ ಹಿಂದೆ. ಅವರಮ್ಮ ಮಗನನ್ನು ಕಳ್ಕೊಂಡಾಗ ನಾನು ಜೊತೆಗಿದ್ದೆ. ಮಗನನ್ನು ಕಳ್ಕೊಳ್ತಿರುವ ಸಮಯದಲ್ಲಿ ಜೊತೆಗಿದ್ದೆ. ಆ ನೋವನ್ನು ಕೂಡ ಆದರೂ ಒಬ್ಬ ಕಲಾವಿದನಾಗಿ ಇನ್ನೂ ಬಹಳ ಜನಕ್ಕೆ ಸ್ಫೂರ್ತಿ ಕೊಡ್ತಿರುವಂತಹ ಒಂದು ಅದ್ಭುತವಾದ ಕಲಾವಿದ. Prakash Raj sir, like a brother and friend, and we both are very good friends, and ಆಗಾಗ ಮಾತಾಡ್ತೀವಿ. I mean, we had a good rap. Always he's with me only. Like we are there for him. Like that last point he raised, ನಿಮ್ ಜೊತೆ ಇದ್ರು ನಿಮ್ಮ ಸಣ್ಣನ ದುರಂತ. It was like I couldn't forget. ಈ ಎಲ್ಲ ಸಕ್ಸಸ್ಗಳು, ಈ ಸಂಭ್ರಮದ ಮಧ್ಯೆ ಈ ತರ ಒಂದು ಟ್ರಾಜಿಡಿ ಆದಾಗ how did you handle it? If you're comfortable only, please tell us what happened. How did you manage? We'll go back. Yes, I understand perfectly. Okay, right. ಆ ಎಕ್ಸ್ಪ್ರೆಷನ್ನೇ ನಮ್ಗೆಲ್ಲವನ್ನೂ ಹೇಳ್ಬಿಡ್ತು.
ಸೊ ಈ ಡೈರೆಕ್ಷನ್ ಮಾಡಬೇಕು ಅನ್ನೋಕೆ ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ದು ಯಾರು ಅಥವಾ ಹೇಗೆ ಶುರು ಆಯ್ತದು? ಎವ್ರಿಬಡಿ ದಟ್ ಕ್ರಿಯೇಟಿವಿಟಿ ಅದಲ್ಲ ನಮ್ಗೆ ಐ ಲೈಕ್ ಟು ಗೆಟ್ ಟೆನ್ಷನ್, ರೆಸ್ಪಾನ್ಸಿಬಿಲಿಟೀಸ್ ಇಷ್ಟ, ಟೆನ್ಷನ್ ಆದ್ರೆ ಇಷ್ಟ. ಓಕೆ. ಸೊ ಒಳಗೆ ನಮ್ ಕೊರಿಯೋಗ್ರಾಫ್ ಮಾಡಿದಾಗ ಡೈರೆಕ್ಟರ್ ಇತ್ತು. ನಾನು MS ರಾಜು ಸರ್ಗೆ ಒಂದು ಸಾಂಗ್ ಮಾಡ್ತಾ ಇದ್ದಾಗ, ವರ್ಷಂ ಪಿಕ್ಚರ್ ಮಾಡಿದಾಗ ನೀವು ವಸ್ತಾನಂತೆ ಹೋದಂಟ ಅನ್ನೋ ಒಂದು ಸಾಂಗ್ ಅದೇ. ಹೌದು. ಸೊ ಅದು ಕೊರಿಯೋಗ್ರಾಫ್ ಮಾಡಿದಾಗ ಪ್ರಭು ನೀನು ನೆಕ್ಸ್ಟ್ ಪಿಕ್ಚರ್ ಡೈರೆಕ್ಟ್ ಮಾಡಿದೆ ಅಂತ ಕೇಳಿ, ಮಾಡ್ತೀನಿ ಸರ್ ಅಷ್ಟೇ, ಡೈರೆಕ್ಟ್ ಆಗ್ಬಿಟ್ಟು. ದಟ್ ವಾಸ್ ಹ್ಯಾಪನ್. ನೀವು ವಸ್ತಾವಂటే నేను వద్దంటానా? Then he made me director. That film went very well. Very well, super hit ಆಯ್ತು. ನಂತರ ಹಿಂದಿಗೆ ಹೋಗ್ತೀರಿ, ಅಲ್ಲಿ 7 ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತೀರಿ. ಆ ಸೂಪರ್ ಹಿಟ್ ಜರ್ನಿ ಅನ್ನು ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. అమ్మా చెల్లెమ్మా, చంద్రుల్లో ఉండే గుండెలు కిందికొచ్చిందా, కిందికొచ్చి నీలా మారిందా? ಇಲ್ಲಿ ನಿಮ್ಮ ಡೈರೆಕ್ಟರ್ ಆಗಿ ಜರ್ನಿ ಶುರು ಆಗುತ್ತೆ. ಬಾಲಿವುಡ್ ಕಣ್ ನಿಮ್ ಮೇಲೆ ಬೀಳುತ್ತೆ. ಸಲ್ಮಾನ್ ಖಾನ್ ಅವ್ರ ಚಿತ್ರವನ್ನು ನೀವು ಡೈರೆಕ್ಟ್ ಮಾಡ್ತೀರಿ. ಒನ್ ಆಫ್ಟರ್ ಅನದರ್ 3 ಫಿಲ್ಮ್ಸ್ ಸಲ್ಮಾನ್ ಖಾನ್. ಎಲ್ಲರೂ ಸಲ್ಮಾನ್ ಖಾನ್ ಫಿಲ್ಮ್ ನ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ಬೇಕಾದ್ರೆ ಒಂದಾದ್ರ ಮೇಲೆ ಒಂದು ನೀವು ಡೈರೆಕ್ಟ್ ಮಾಡ್ತೀರಿ. ಎಲ್ಲಿ ಮೀಟ್ ಮಾಡಿದ್ರಿ, ಅದು ಹೇಗಾಯ್ತು ಆ ರಿಲೇಶನ್ಶಿಪ್? ಸಲ್ಮಾನ್ ಸರ್ಗೆ ನಾನು ಸಾಂಗ್ ಎಲ್ಲ ಮಾಡಿದ್ದೀನಿ, ಬಟ್ ಸಲ್ಮಾನ್ ಸರ್ಗೆ ಎಲ್ಲೋ ಅವ್ರ ಡಾನ್ಸ್ ಅಂದ್ರೆ ಅವ್ರಿಗೆ ಭಯಂಕರ ಇಷ್ಟ. ಅದರಿಂದ ನನ್ನ ಮೇಲೆ ಒಂದು ಇಷ್ಟ ಇದೆ ಅವ್ರಿಗೆ. ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಲವ್ ಇಸ್ ದೇರ್ ಬಿಟ್ವೀನ್ ಅಸ್. ವಾಂಟೆಡ್ ತೆಗಿಬೇಕಂತ ಹೇಳಿದ್ರು, ಪಿಕ್ಚರ್ ಹೆಂಗೋದ್ರು ಪರವಾಗಿಲ್ಲ, ಡಾನ್ಸ್ ಚೆನ್ನಾಗಿರ್ಬೇಕು ಸರ್, ಪಿಕ್ಚರ್ ಚೆನ್ನಾಗಿರ್ಬೇಕಲ್ಲ ಸರ್. ಓಕೆ, ಬಟ್ ಬೋನ್ಸ್ ನೆಲ್ಲ ಹೊಡೆದ್ಬಿಟ್ರು ಪರವಾಗಿಲ್ಲ, ಡಾನ್ಸ್ ಚೆನ್ನಾಗಿರ್ಬೇಕು ಅಂತ. ಅಂಡ್ ವೆರಿ ನೈಸ್ ಪರ್ಸನ್, ವೆರಿ ಸ್ವೀಟ್ ಆರ್ಟ್ ಲೈಕ್ ದಟ್. ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಲವ್ ಇಸ್ ದೇರ್ ಬಿಟ್ವೀನ್. ಅದರಿಂದ ನಮ್ಮ ವರ್ಕ್ ಎಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಫಿಲ್ಮ್. ನಿಮ್ಮ ಸೂಪರ್ ಹಿಟ್ ಜರ್ನಿ ಇನ್ ಹಿಂದಿ ಸಿನಿಮಾ ಹೇಗಿತ್ತು, ಏನೇನ್ ಚಿತ್ರಗಳನ್ನ ಮಾಡಿದ್ರಿ ನೋಡೋಣ. कल सुबह तेरे जैसे 1000 पुलिस ऑफिसर को खड़ा कर सकता हूँ, इधर कहाँ से लाऊंगा? Prabhu Deva, I have a very, very long association with him. I've had a very good journey with him. In fact, the first Hindi film song that he choreographed was for Ruki Rani Chorota. Thanks to my wife who suggested that Prabhu should do the song. His first directorial venture also was with me. Wanted. He has done very successful films. So it's been a great journey with him. My friendship with him goes a long way. Good luck, Prabhu. God bless you. विक्रम राठौड़। इश्क ने निकम्मा करके छोड़ दिया, वरना तू भी आदमी था काम का। वरना मैं वायलेंट हो जाऊंगा। नाम क्या है? राजकुमार। It's my way या Skyway. Salman Khan, Akshay Kumar, Ajay Devgan, Shahid Kapoor. Somewhere they loved me because of dance. Already ನೋಡಿ ನನ್ನ ಮೇಲೆ ಒಂದು ಪ್ರೀತಿ ಇತ್ತು. And I also respected them a lot. ರೈಟ್. ಈ ಸೂಪರ್ ಸ್ಟಾರ್ಸ್ ಗೆಲ್ಲ ಡೈರೆಕ್ಟ್ ಮಾಡ್ತಿರ್ತೀರಿ. ಕನ್ನಡದ ಸೂಪರ್ ಸ್ಟಾರ್ ಒಬ್ರು ನಿಮ್ ಡೈರೆಕ್ಷನ್ ಆಕ್ಟ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ, ನಿಮ್ಮ ಕೊರಿಯೋಗ್ರಫಿಯಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅದಾದ್ಮೇಲೆ ಇನ್ನೊಂದು ಚಿತ್ರ ಆಗುತ್ತೆ, ಅದರಲ್ಲಿ ನಾಗೇಂದ್ರ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ, ಲಕ್ಕಿ ಮ್ಯಾನ್ ಆಗುತ್ತೆ. ಅಪ್ವರ್ಡ್ ಕನ್ಫ್ಯೂಸ್ಡ್
ದಟ್ ಯು ವಾಂಟ್ ನಿಮ್ಮ ಕೊರಿಯೋಗ್ರಫಿ ಡ್ಯಾನ್ಸ್ ನಾನು ಹೇಳಿದ್ದು ಆಮೇಲೆ ಹೇಳ್ದೆ ಸರ್ ಯಾವಾಗ ಬೇಕಾದ್ರೆ ಕರೀರಿ ಐ ವಿಲ್ ಕಮ್ ಒನ್ ಫೋನ್ ಕಾಲ್ ಡೇಟ್ ಹೇಳಿ ಬರ್ತೀನಿ ಅಂತ ಹೇಳಿ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ಸೀಸನ್ 1ನ ಮೊದಲನೇ ಅತಿಥಿ ಈ ಚೇರಲ್ಲಿ ಫಸ್ಟ್ ಕೂತಿದ್ದು ಅಪ್ಪು. ದಟ್ ವಾಸ್ ದಿ ರಿಲೇಶನ್ಶಿಪ್ ವಿ ಹ್ಯಾಡ್. ಅಂಡ್ ನಾಗೇಂದ್ರ ಪ್ರಸಾದ್ ಅವರೇ, ಆ ಲಕ್ಕಿ ಮ್ಯಾನ್ ಅಲ್ಲಿ ನಡೆದಂತ ವಿಷಯಗಳು ಏನ್ ನೆನಪಿದೆ ನಿಮಗೆ? ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಿಜ ಹೇಳ್ತೀನಿ ಆ ಎಂಕರೇಜ್ಮೆಂಟ್ ಇವತ್ತು ಫಸ್ಟ್ ಡೇ ಅವ್ರನ್ನ ಮೀಟ್ ಮಾಡಾಗ ನನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಸಾದ್ ಅವರೇ ಅಂತ ಹಗ್ ಮಾಡಿದ್ರು. ಪ್ರೀತಿ ಯಾವಾಗೂ ಮರೆಯಕ್ಕೆ ಆಗಲ್ಲ. ಸಚ್ ಅ ಸ್ವೀಟ್ ಎಮೋಷನ್ ಆಗ್ಬಿಡ್ತೀನಿ ಅಂತ. ಆ್ಯಕ್ಚುಲಾಗಿ ನಾನು ಈ ಸಾಂಗ್ ಮಾಡಬೇಕು ಅಂದಾಗ ಅವರು ಈ ಡ್ರೀಮ್ ಅದು ಇತ್ತು, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ವ್ಯಕ್ತಿ ಪ್ರಭುದೇವ ಸರ್. ನಾನು ಈ ಥರ ಮ್ಯಾಜಿಕ್ ನಡೀತಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಬ್ರು ಒಂದೇ ಸ್ಟೇಜ್ಲಿ ದ ಗ್ರೇಟ್ ಡ್ಯಾನ್ಸರ್ಸ್ ಲೆಜೆಂಡ್ ನಮ್ಮ ಅಣ್ಣ ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್, ನಿಮ್ಮಿಬ್ರು ಜೊತೆಗೆ ಡ್ಯಾನ್ಸ್ ಮಾಡಕ್ ನೋಡಿದ್ ನಮಗೆ ಆ ಮ್ಯಾಜಿಕ್ ಇವತ್ತು ನನ್ನ ಲೈಫ್ಲಿ ಮರೆಯಕ್ಕೆ ಆಗದೆ ಅನ್ನೋ ಒಂದು ವಿಷಯ ಅದು. ವಿ ಕಮ್ ಟು ಯುವರ್ ಲೇಟೆಸ್ಟ್ ಫಿಲ್ಮ್ ಕರ್ನಾಟಕ ದಮನಕ ಅಂತ ಚಿತ್ರದಲ್ಲಿ ನೀವು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ರಿ. ನಿಮ್ಮ ತಂಡದಲ್ಲಿ ಕೆಲಸ ಮಾಡಿದವರು ಆ ಚಿತ್ರದ ಬಗ್ಗೆ ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಹಾಯ್ ರಮೇಶ್, ಪ್ರಭುದೇವ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ದೊಡ್ಡ ಫ್ಯಾನ್, ಅಭಿಮಾನಿ ಅವ್ರಿಗೆ. ಅವ್ರ ಹೆಸರಿನಲ್ಲೇ ಆ ಪ್ರಬುದ್ಧತೆ ಇದೆ, ಅದಕ್ಕೆ ಅವ್ರ ಹೆಸರು ಪ್ರಭುದೇವ್ ಅಂತ ಇದೆ. ಅಂಡ್ ಒಳ್ಳೆ ಡ್ಯಾನ್ಸರು, ಒಳ್ಳೆ ಆರ್ಟಿಸ್ಟು ಅಂಡ್ ಒಳ್ಳೆ ಡೈರೆಕ್ಟರು, ಬಹಳ ಒಳ್ಳೆ ಮನುಷ್ಯ. ನಾನು ಅವ್ರ ಜೊತೆಲಿ ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡಕ್ಷನ್ ನಲ್ಲಿ, ಯೋಗರಾಜ್ ಭಟ್ ಡೈರೆಕ್ಷನ್ ನಲ್ಲಿ ನಾನು ಪ್ರಭುದೇವ್ ಒಟ್ಟಿಗೆ ಮಾಡ್ತೀನಿ. ನನಗೆ ಬಹಳ ಖುಷಿಯಾದ ವಿಷಯ. ಅಂಡ್ ಅಫ್ಕೋರ್ಸ್ ಡ್ಯಾನ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಬಹುಶಃ ವರ್ಲ್ಡ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅಂದ್ರೂ ಅದು ತಪ್ಪಾಗಲ್ಲ. ಅಮೇಸಿಂಗ್ ಡ್ಯಾನ್ಸರ್. ನಾವಿಬ್ರು ಡ್ಯಾನ್ಸ್ ಮಾಡೋದು, ಜಸ್ಟ್ ವೇಟಿಂಗ್ ಫಾರ್ ದಟ್ ಡೇ. ಹಾಯ್ ಪ್ರಭು ಸರ್, ನಿಮ್ಮನ್ನ ಈ ಸೀಟಲ್ಲಿ ನೋಡೋದಕ್ಕೆ ತುಂಬಾ 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 ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಮೊದಲನೇ ಬಾರಿ ಕರ್ನಾಟಕ ದಮನಕ ಸಿನಿಮಾಗೆ ನೀವು ಪ್ರಭುದೇವ ಜೊತೆ ಆಕ್ಟ್ ಮಾಡ್ತಿದ್ದೀರಾ ಅಂದಾಗ ನನ್ನ ಫಸ್ಟ್ ರಿಯಾಕ್ಷನ್ ಬಂದು ದ ಪ್ರಭುದೇವ. ಓಕೆ, ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅನ್ನೋದು. ಟು ವರ್ಕ್ ವಿತ್ ಯು ವಾಸ್ ಸಚ್ ಅನ್ ಆನರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪೇಷಂಟ್ ಅಂಡ್ ಬೀಯಿಂಗ್ ವೆರಿ 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 ಕೈಂಡ್. ಆ್ಯಂಡ್ ಆಫ್ ಕೋರ್ಸ್ ವೆರಿ 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 ಹ್ಯಾಪಿ ಬರ್ತ್ಡೇ. ಇನ್ನಷ್ಟು ಸಕ್ಸಸ್ಫುಲ್ ಇಯರ್ಸ್ನ ನಿಮ್ಮ ಲೈಫಲ್ಲಿ ನೀವು ನೋಡಿ ಅಂತ ಕೇಳ್ಕೊತೀನಿ. ಪ್ರಭುದೇವ್ ಅವರು ದೇ ಆರ್ ಕಮಿಂಗ್ ಟು 50th year of birthday. ಗುಡ್ ಲಕ್ ಪ್ರಭುದೇವ್, ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ರಮೇಶ್ ಅರವಿಂದ್ ಶೋಲ್ ಆಗ್ತಿರೋದು ಇನ್ನೂ ಖುಷಿಯಾದ ವಿಷಯ. ಅಗೇನ್ ಒನ್ ಮೋರ್ ಕ್ರೆಡಿಟ್ ಟು ಯು ರಮೇಶ್ ಅರವಿಂದ್ ಅಂಡ್ ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಎಸ್ ಸರ್, 21 ವರ್ಷಗಳ ನಂತರ ಆಫ್ಟರ್ 21 years ಕನ್ನಡ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ರಿ. ಐ ಎಂಜಾಯಿಂಗ್ ಯುವರ್ ಸೆಲ್ಫ್? ಭಯಂಕರ ಹ್ಯಾಪಿ ನನ್ಗೆ. ಯೋಗರಾಜ್ ಅವರು ಡೈರೆಕ್ಷನ್ ಮಾಡಕ ಐ ವಾಸ್ ವೇಟಿಂಗ್. ನಂಗೆ ಇಷ್ಟ ಅವ್ರ ಡೈರೆಕ್ಷನ್. ಅಂಡ್ ಆಮೇಲೆ ಮಾತಾಡುವಾಗ ಕೂಡ ನೈಸ್ ಪರ್ಸನ್, ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ದ ಫಿಲ್ಮ್. ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಅಫ್ಕೋರ್ಸ್ ಶಿವಣ್ಣ ಮಾತ್ರ ಐ ಮೀನ್ ಅನ್ಬಿಲೀವ್ಲಿ ಗುಡ್ ಪರ್ಸನ್. ನಾನು ಅವ್ರತ ಒಂದು ದಿವಸ ಕೇಳ್ಬಿಟ್ಟು, ಸರ್ ಇಷ್ಟು ಒಳ್ಳೆಯವರೇ ಇದ್ದೀರಲ್ಲ ಹೆಂಗೆ ಸರ್ ಅಂತ. ನಮ್ನ ಹಂಗೆ ಬೆಳೆಸಿದ್ದು ಅವ್ರು ಹೇಳಿದ್ರು, ಹಿಂಗೆ ಸರ್ ಅಂತ. ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ನಾವು. life is such a great, and other actors and Nishvika, Priya Anand, all are good. Other actors also is there, so good, and the cameraman. I'm loving it. Wonderful. ಎಷ್ಟಾಗಿದೆ ಫಿಲ್ಮ್ ಈಗ? ಈಗ at least 60 to 70% is finished. Right. ಓಕೆ, ಆ ಚಿತ್ರದ ನಿರ್ದೇಶಕರು ಬಂದಿದ್ದಾರೆ. ಸ್ವಾಗತಿಸಿ ಶ್ರೀ ಯೋಗರಾಜ್ ಭಟ್. ಈಗ ತಾನೇ ನಿಮ್ಮ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇದೀವಿ.
ಒಬ್ಬ ಸೂಪರ್ ಸ್ಟಾರ್ ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಇಬ್ರಿಬ್ರನ್ನ ಇಟ್ಕೊಂಡಿದ್ದೀರಿ, ಹೇಗ್ ನಡೀತಾ ಇದೆ? ಎಲ್ರಿಗೂ ನಮಸ್ತೆ. ಸರ್ದು ಫಂಕ್ಷನ್ ನಡೀತಿದೆ ಅಂತ ಬೆಳಗ್ಗೆಯಿಂದಾನೇ ಫಾಲೋ ಅಪ್ ಅಲ್ಲಿ ಇದೆ. ನನಗೆ ಎಷ್ಟು ಇಷ್ಟ ಅಂದ್ರೆ ಅವರು ಮತ್ತೆ ಶಿವಣ್ಣ ಸರ್ ಇಲ್ಲಿ ಬಂದಾಗ ಇಲ್ಲ ಹೊರಗಡೆ ಕೂತು ಮಾತಾಡ್ತಿದ್ದಾಗ ನೋಡ್ತಿದ್ದೆ ಅವ್ರು ಎಮೋಷನಲ್ ಆಗೋದು, ಅವ್ರು ಮಾತಾಡೋದು. ನನಗೆ ನಂದೇ ಸೆಟ್ ಅಲ್ಲಿ ಇದ್ದೀನೇನೋ, ಕರ್ನಾಟಕ ದಮನಕ ಶೂಟಿಂಗ್ ಅಲ್ಲೇ ಇದ್ದೀನೇನೋ ಅನ್ಸ್ಬಿಡ್ತು ಸರ್ ನೋಡಿ. ಅಷ್ಟು ಬೆರ್ತ್ ಬಿಟ್ಟಿದೀವಿ. ಒಂದು ತುಂಬಾ ಬಲವಾಗಿ ಅನ್ಸೋದು ಅವ್ರನ್ನ ನೋಡಿದಾಗ. ಒಂದು ಸಾಮಾನ್ಯ ಗ್ರಾಮ ಮೈಸೂರು ಹತ್ರದ ಒಂದು ಹಳ್ಳಿಲಿ ಒಂದು ಅಚ್ಚ ಕನ್ನಡದ ಕೂಸು ಅಂತಾರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆರೆಯುತ್ತೆ. ಎಲ್ಲಾ ಕಡೆ ಸುತ್ತಾಕಿ ತಿರ್ಗಾ ವೀಕೆಂಡ್ ವಿತ್ ರಮೇಶ್ ಅಂತ ತಮ್ಮ ಒಂದು ಹೆಮ್ಮೆಯ ವೇದಿಕೆ, ಜಿ ಹೆಮ್ಮೆಯ ವೇದಿಕೆಗೆ ಕನ್ನಡಿಗನಾಗಿ ಬಂದು ಕೂತಿದ್ದಾರೆ, ನಿಂತಿದ್ದಾರೆ. ಅವರ ಕನ್ನಡತನಕ್ಕೆ ನಂದೊಂದು ಸದಾ ಶರಣು. ಯಾಕಂದ್ರೆ ಮೊದಲನೇ ಸತಿ ಮೀಟ್ ಮಾಡಕ್ ಹೋದಾಗ ಹೇಳಿ ಅಂದ್ರು, ಅಚ್ಚ ಕನ್ನಡ ಮೂಗುರು ಡೈಲಾಗ್ ಒಂದು ಬಂತು. ಅಬ್ಬಾ ನೆಮ್ಮದಿ ಆಗೋಯ್ತು, ಕನ್ನಡ ಬರುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕನ್ನಡ ಮರ್ತು ಹೋಗುತ್ತೆ. ಐ ಆಮ್ ಜಸ್ಟ್ ವೇಟಿಂಗ್ ಅವರ ಪೋರ್ಷನ್ಸ್ನ ಈ ವಾರ ಡಬ್ ಮಾಡ್ಬೇಕು ನಾನು. ಅದು ಹೆಂಗೆ ನಿರರ್ಗಳವಾಗಿ ಹೇಳ್ಬಿಡ್ತಾರೆ ಅಂದ್ರೆ ಒಳಗಡೆ ಇದೆ ಅದು. ಜೀವನ ಗೊತ್ತಿದ್ದವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಇಂಪ್ರೆಸ್ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ತುಂಬಾ ಜೀವನ ಗೊತ್ತಿರೋ ಪ್ರಭು ಸರೇ ಸಾಕ್ಷಿ. ಸರ್ ನಿಮಗೆ ನಿಮ್ಮ ಎಂಟೈರ್ ಲೈಫಿಗೆ ಒಂದು ರಾಯಲ್ ಸಲ್ಯೂಟ್ ಸರ್. ರಾಯಲ್ ಸಲ್ಯೂಟ್, ಥ್ಯಾಂಕ್ ಯು ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಭಟ್ರ ಜೊತೆ? ಈಸ್ ವೆರಿ ಪ್ಯಾಷನೆಟ್ ನಾ ಹೇಳ್ದಂಗ. ಅಂಡ್ ಅವ್ರ ಡೈರೆಕ್ಷನ್ ಮಾಡ್ಬೇಕು ಅಂತ ನನಗೆ ಇಷ್ಟ ಆಯ್ತು. ದಟ್ಸ್ ವೈ ನಮ್ಮ ಫಾದರ್ ಮದರ್ಗೂ ಇವ್ರ ಪಿಕ್ಚರ್ ಇವ್ರಂದ್ರೆ ಇಷ್ಟ. ಕರೆಕ್ಟ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ರೈಟರ್. ಅಂಡ್ ನಾವು ಆಲ್ಸೋ ಶೂಟಿಂಗ್ ವಿತ್ ಕೂಡ ವೆರಿ ಪ್ಯಾಷನೆಟ್ ಆಗವ್ರ ಸರ್. ವೆರಿ ಪ್ಯಾಷನೆಟ್. ಸೀನ್ ಬರ್ಬೇಕು, ಹಿಂಗೆ ಬರ್ಬೇಕು. ಆ ಥರ ಡೈರೆಕ್ಟರ್ ಮಾಡೋದು ನಮ್ಗೆ ಖುಷಿ ತಾನೆ, ಡೆಫಿನೆಟ್ಲಿ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಭಟ್ರೆ. ಸರ್ ಇವರು ಒಂದು 6-7 ವರ್ಷದಿಂದ ನಮ್ಮ ಜೊತೆ ಜಿ ಟಿವಿಯಲ್ಲಿ ಇದ್ದಾರೆ. ಬೇರೆ ಬೇರೆ ಶೋಸ್ಗಳ ಜಡ್ಜಸ್ ಆಗಿರ್ತಾರೆ. ಇವ್ರನ್ನ ಡ್ಯಾನ್ಸ್ ಮಾಡಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ವಿ ಸರ್. ಅವ್ರು ಹೇಳೋದು ಪ್ರಭುದೇವ ಬಂದು ಕಲಿಸ್ಕೊಟ್ರೆ ಮಾತ್ರ ನಾನು ಡ್ಯಾನ್ಸ್ ಮಾಡೋದು ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಸೊ ನಾವು ಕಾಯ್ತಾ ಇದೀವಿ, ನೀವು ಯಾವಾಗ ಬರ್ತೀರಾ, ಭಟ್ರು ಯಾವಾಗ ಡ್ಯಾನ್ಸ್ ಮಾಡ್ತಾರೆ ಅಂತ. ನೀವು ಅದಕ್ಕೆ ಅವ್ರು ಹೇಳಿದ್ರು ಅವ್ರ ಹತ್ರ. ಸರ್ ದಯವಿಟ್ಟು ಮಾತು ಉಳಿಸ್ಕೋಬೇಕು ನೀವು. ಇಲ್ಲ, ಅದಕ್ಕೆ ಇನ್ನೊಂದು ಪ್ರೋಗ್ರಾಮ್ ಹೇಳಿದ್ದೆ ಸರ್ ನಾನು. ಇಲ್ಲ, ಇದೇ ನೀವು ಹೇಳಿದ್ರಿ ಒಂದಲ್ಲ ಒಂದಿನ ಪ್ರಭುದೇವ ಬರ್ತಾರೆ ನಿಮ್ ಶೋಗೆ, ಅವ್ರು ಹೇಳ್ಕೊಟ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ ಹೇಳಿದ್ದು ರಮೇಶ್ ಸರ್ ಅಂತ. ನೀವು ಸರ್ ಅವ್ರು ಭಟ್ರೆ ಇಡೀ ರಮೇಶ್ ಸರ್ ಪ್ರೋಗ್ರಾಮ್ ಅಲ್ಲಿ ರಮೇಶ್ ಸರ್ನ ಕುಣಿಸ್ಬೇಕು. ನಮ್ಗೆ ಹೇಳ್ಕೊಟ್ರು ಸರ್ ಅವರು. ಮೂನ್ ವಾಕ್ ಎಲ್ಲ ಕಲ್ತಿದ್ವಿ ಅವರಿಂದ. ಈಗ ನಿಮ್ಮ ಸರದಿ 6 ವರ್ಷದಿಂದ ತಪ್ಪಿಸ್ಕೊಂಡಿದ್ದೀರಾ ಸರ್. ನೀವು ಹೇಳಿದಿರ ಬೇರೆ, ನೀವೇ ಮಾತು ಕೊಟ್ಟಿದ್ದು ಪ್ರಭುದೇವ ಅವರು ಡ್ಯಾನ್ಸ್ ಮಾಡಿಸಿದ್ರೆ ನಾನು ನೋಡಿ ನನ್ನ ರೇಂಜೇ ಬೇರೆ ಅಂತ. ಸದಾ ಯುವಕ ಶ್ರೀ ರಮೇಶ್ ಅರವಿಂದ್ ಸರ್, ಸದಾ ನರ್ತಕ ಪ್ರಭುದೇವ ಸರ್ ಇಬ್ರು ಕುಣಿದ್ರೆ ವೇದಿಕೆಗೆ ಒಂದ್ ಕಡೆ, ನಮ್ಮಂತ ಕೋತಿಗಳು ಕುಡಿದ್ರೆ ಯಾವ ಹಾಡ್ಬೇಕು ಹೇಳಿ ಸರ್, ನಿಮ್ಗೆ ಯಾವ ಹಾಡ್ಬೇಕು ಪ್ಲೀಸ್? ಎಸ್, ಥ್ಯಾಂಕ್ ಯು ವೆರಿ ಮಚ್. ಪ್ರೇಕ್ಷಕರಿಗೋಸ್ಕರ ರಮೇಶ್ ಅರವಿಂದ್ ಸರ್ ಮತ್ತೆ ಪ್ರಭು ಸರ್ ಡ್ಯಾನ್ಸ್ ನೋಡ್ಬೇಕು. ನಾನು ಕುಟುಂಬದ ಜೊತೆ ಕೂತ್ಕೊಂಡು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಭಟ್ರೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಮೂವಿಂಗ್ ಆನ್. ಸರ್ ಈ ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಅಲ್ಲಿ ಒಂದು ಹೊಸ ಸೆಗ್ಮೆಂಟ್ ನ ಆಡ್ ಮಾಡಿದೀವಿ. ಜನರಲಿ ಅಫ್ಕೋರ್ಸ್ ಇಲ್ಲಿವರೆಗೂ ನಮ್ಮ ರಿಸರ್ಚ್ ಟೀಮ್ ಎಲ್ಲ ರಿಸರ್ಚ್ ಮಾಡ್ಕೊಂಡು ಬರ್ತಾ ಇತ್ತು. ಅದರ ಸಿಕ್ಕುವಂತ ಇನ್ಸಿಡೆಂಟ್ಸ್ ನ ಇಟ್ಕೊಂಡು ನಾನು ಪ್ರಶ್ನೆಗಳನ್ನ ಕೇಳ್ತಿದ್ದೆ. ಬಟ್ ಯು ಆರ್ ವಂಡರಿಂಗ್ ನಮ್ಮ ಆಡಿಯನ್ಸ್ ತಲೆಯಲ್ಲಿ ಏನೇನ್ ಕ್ವೆಶ್ಚನ್ಸ್ ಇದೆ, ನಿಮ್ಮ ಹತ್ರ ಏನ್ ಕೇಳಬೇಕು ಅಂತ ಆಸೆ ಪಡ್ತಿದ್ದಾರೆ. ತುಂಬಾ ಜನ ಕಾಯ್ತಿರ್ತಾರೆ, ಯಾವತ್ತ ಒಂದು ಜನ ಪ್ರಭುದೇವ ಸಿಕ್ಕರೆ ಈ ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಿರ್ತಾರೆ. ಅಂತವ್ರು ಹಲವರು ಬಂದಿದ್ದಾರೆ. ಪ್ಲೀಸ್ ಟ್ರೈ ಟು ಆನ್ಸರ್ ದರ್ ಕ್ವೆಶ್ಚನ್ಸ್. ಎಸ್ ಪ್ಲೀಸ್ ಆಡಿಯನ್ಸ್. ಹಾಯ್ ಸರ್, ಮೈಸೂರು ಊಟ್ಕಳಿಂದ ಮೋಹನ್ ಅಂತ. ನನಗೆ ಅಂತಲ್ಲ ಎಲ್ಲ ಡ್ಯಾನ್ಸರು ಕೂಡ ನೀವೇ ಇನ್ಸ್ಪಿರೇಷನ್. ಆದರೆ ನನ್ನ ಕ್ವಶನ್ ಅಂತಂದ್ರೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆದ್ರಿ, ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಹೆಂಗಾಯಿತು ಅನ್ನೋ ನನ್ನ ಕ್ವಶನ್. ನನ್ಗೆ ನಮ್ಮ ಗುರು ಧರ್ಮರಾಜ್ ಮಾಸ್ಟರ್, ಲಕ್ಷ್ಮೀನಾರಾಯಣ್ ಮಾಸ್ಟರ್ ಅಂಡ್ ಆಫ್ ಕೋರ್ಸ್ ಮೈಕಲ್ ಜಾಕ್ಸನ್ ಮಾಸ್ಟರ್. ನೆಕ್ಸ್ಟ್ ಸರ್ ನಮಸ್ಕಾರ ರೀ. ನಾವು ಉತ್ತರ ಕರ್ನಾಟಕ ಇಲ್ಕಲ್ಲಿಂದ ಸರ್. ನೀವು ಕನ್ನಡ ಸಿನಿಮಾ ಮಾಡೋಕ್ಕೆ ಇಷ್ಟ ಗ್ಯಾಪ್ ತಗೊಂಡ್ರಿ ಸರ್? ನೀವು ನಾನು ಯಾರು ಕರೀನಿಲ್ಲ, ಈ ಕರೆದ್ರು ಮಾಡಿದವನಿ ಅಷ್ಟೇ. ಎಸ್, ಎವ್ರಿಬಡಿ ಎಲ್ಸ್. ಹಾಯ್ ನಮಸ್ತೆ ಸರ್, ನಾನು ಬೆಳಗಾವಿಯಿಂದ ರವಿ ಶೇಟ್ ಅಂತ. ನನ್ನ ಕ್ವಶನ್ ಏನಂದ್ರೆ ಸರ್, ಈಗ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಡ್ಯಾನ್ಸರ್ಸ್ ಮೂವಿ ನಾವು ನೋಡ್ತಾ ಇದ್ದೀವಿ. ಸೊ ಕನ್ನಡದಲ್ಲಿ ನಿಮ್ಮ ಕಡೆಯಿಂದ ನಾವು ನೋಡ್ಬೋದಾ? ಅಂದ್ರೆ ಕನ್ನಡದಲ್ಲಿ ಕೂಡ ಡ್ಯಾನ್ಸರ್ಸ್ ಬೇಸ್ ಒಂದು ಯಾವ್ದಾದ್ರು ಮೂವಿ ಮಾಡ್ಬೋದಾ? ಡಾನ್ಸ್ ಸಬ್ಜೆಕ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಬಿಕಾಸ್ ಗ್ಯಾದರಿಂಗ್ ಆಲ್ ಡ್ಯಾನ್ಸರ್ಸ್, ಇಟ್ಸ್ ಲೈಕ್ ಎ ಟೀಮ್. ಅದೊಂದು ದೊಡ್ಡ ಇದು, ಅದು ಕಷ್ಟ, ಭಯಂಕರ ಕಷ್ಟ. ಬಟ್ ಟ್ರೈ, ವಿಲ್ ಟ್ರೈ, ಲೇಟರ್ ಟ್ರೈ. ನಮಸ್ತೆ ಸರ್, ನನ್ನ ಹೆಸರು ಇಬ್ರಾಹಿಂ ಅಂತ. ನಿಮ್ಮ ಹತ್ರ ಮನೆ, ದುಡ್ಡು, ಆಸ್ತಿ ಎಲ್ಲ ಇದೆ ಅಲ್ವಾ ಸರ್? ಫೇಮು, ಸ್ಟಾರ್ಡಮ್ ಎಲ್ಲ ಇದೆ. ಬಟ್ ನಿಮ್ಗೂ ಕಾಮನ್ ಮ್ಯಾನ್ ತರ ಏನಾದ್ರು ಕಷ್ಟಗಳು ಏನಾದ್ರು ಇದೆಯಾ ಸರ್? ಸರ್ ಐ ಆಮ್ ಆಲ್ಸೋ ಲೈಕ್ ಯು ಓನ್ಲಿ. ಕಷ್ಟ ಎಲ್ಲ ಇರುತ್ತೆ, ಸೇಮ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ನನ್ನ ಹೆಸರು ಅನ್ವಿಕಾ ಅಂತ. ಸ್ಯಾಂಡಲ್ವುಡ್ ಅಲ್ಲಿ ಫೇವರೇಟ್ ಹೀರೋ ಯಾರು? ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್. ಹಾಯ್ ಸರ್, ಐ ಆಮ್ ರಿತಿಕಾ. ನೀವು ಕೊರಿಯೋಗ್ರಾಫರು ಆಗಿದ್ದೀರಾ, ಹೀರೋನು ಆಗಿದ್ದೀರಾ. ನಿಮಗೆ ಜಾಸ್ತಿ ಯಾವ್ದು ಇಷ್ಟ? ಕೊರಿಯೋಗ್ರಫಿ.
ಹಲೋ ಸರ್, ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನು. ನಿಮ್ಮ ಬಗ್ಗೆ ಒಂಚೂರು ಪರ್ಸ್ನಲ್ ಮ್ಯಾಟ್ರ್ ಕೇಳ್ಬೇಕು ಅನ್ಕೋತೀನಿ. ನೀವು ರಾತ್ರಿ ಮಲ್ಗೋಕೆ ಮುಂಚೆ ಏನು ಯೋಚನೆ ಮಾಡ್ತೀರಾ ಸರ್? ಅರ್ಧ ಗಂಟೆ ಮುಂಚೆ ಮಲಗೋಕೆ ಮುಂಚೆ ಏನು ಯೋಚನೆ ಮಾಡ್ತೀರಾ? ಇಲ್ಲ ಹಂಗಲ್ಲ, ಇಲ್ಲ ಮನೆಗಡೆ ಹೆಂಗೆ ಅಂತ ಥಿಂಕ್ ಮಾಡ್ತಾ ಇರ್ತೀನಿ. ಸೋ ನೈಸ್, ಥ್ಯಾಂಕ್ ಯು ಆಲ್. ಈಗ ಇಡೀ ಕುಟುಂಬದ ಜೊತೆ ನಿಮ್ಮ 50ನೇ ಹುಟ್ಟುಹಬ್ಬವನ್ನು ಆಚರಿಸೋಣ. ಲೆಟ್ಸ್ ಸೆಲೆಬ್ರೇಟ್ ದ 50th ಬರ್ತ್ಡೇ ಆಫ್ ಅವರ್ ಡಿಯರ್ ಫ್ರೆಂಡ್ ಮಿಸ್ಟರ್ ಪ್ರಭುದೇವ. ಅದಕ್ಕೆ ಮುಂಚೆ ಒಂದು ವಿಟಿ ಇದೆ, ದಯವಿಟ್ಟು ನೋಡಿ. ಹಾಯ್ ಪ್ರಭು ಸರ್. ಹಾಯ್ ಪ್ರಭು. ಹಾಯ್ ಪ್ರಭು. ಹಾಯ್ ಸರ್. ಹ್ಯಾಪಿ ಬರ್ತ್ಡೇ. ವೆರಿ 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 ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ನಿಮಗೆ ಪ್ರಭು. ಹ್ಯಾಪಿ ಬರ್ತ್ಡೇ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಭುದೇವ ಸರ್. ವಿ ಲವ್ ಯು ಅಂಡ್ ಹ್ಯಾಪಿ ಬರ್ತ್ಡೇ. ವಿಶ್ ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ ಟು ಯು ಪ್ರಭು ಅಣ್ಣ. ನಗುತ್ತಾ ನಗುತ್ತಾ ಬಾಳು ನೀನು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ. ಅಣ್ಣ, ನಿಮ್ಮ ಬರ್ಡೇ ಬರ್ತಾ ಇದೆ. ನಮ್ಮೆಲ್ಲರೂ ಕಡೆಯಿಂದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಭುದೇವ್ ಹುಟ್ಟದ ಹಬ್ಬದ ಶುಭಾಶಯಗಳಪ್ಪ. ಹುಟ್ಟುಹಬ್ಬ ಶುಭಾಶಯಗಳು. ಆರೋಗ್ಯ ಚೆನ್ನಾಗಿದೆ ಪ್ರಭುದೇವ್, ಚೆನ್ನಾಗಿ. ಪ್ರಭು, ನಿನಗೆ ಹುಟ್ಟುವ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ ಪ್ರಭು ಮಾಸ್ಟರ್. ಹಾಯ್ ದಪ್ಪದ, ನಿಮ್ಮ ಬರ್ಡೇ ಬರ್ತಾ ಇದೆ. ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಹ್ಯಾಪಿ ಬರ್ಡೇ ದಪ್ಪದ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಪ್ರಭುದೇವ್? ನಾರ್ಮಲ್ ಪ್ರೆಸೆಂಟ್ಲಿ ಇರಬೇಕು ಅಂತಾನೆ ನನ್ಗೆ ಇಷ್ಟ ಯಾವಾಗಲೂ. ಐ ಆಮ್ ಲವಿಂಗ್ ದ ಮೂಮೆಂಟ್. ಐ ಆಮ್ ಲವಿಂಗ್ ಇಟ್. ಐ ಲವ್ ಇಟ್. ಸೊ ಈ ಶೋ ಏನು ಅನಿಸ್ತು? ವಂಡರ್ಫುಲ್. ಐ ಎಂಜಾಯ್ಡ್ ಇಟ್. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್. ಪ್ರಭುದೇವ ಅವರ 50ನೇ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಸಮಯ. ಫ್ಯಾಮಿಲಿ ಅವರು ಎಲ್ಲರೂ ದಯವಿಟ್ಟು ಬರಬೇಕು. ದ ಕೇಕ್ ಪ್ಲೀಸ್. ವೀಕೆಂಡ್ ವಿತ್ ರಮೇಶ್ ವೇದಿಕೆಯಲ್ಲಿ ಪ್ರಭುದೇವ ಅವರ 50ನೇ ಹುಟ್ಟುಹಬ್ಬದ ಬರ್ತ್ಡೇ ಸೆಲೆಬ್ರೇಷನ್ಸ್. ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಟು ಯು ಸರ್. ಪ್ಲೀಸ್. ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಹರ್ಷ. ಓಕೆ, ಒಂದು ಫೈನಲ್ ಸರ್ಪ್ರೈಸ್ ಆಗಿ ಒಬ್ರು ವಿಶ್ ಮಾಡಿದ್ದಾರೆ. ಅದನ್ನ ನೋಡ್ತಾನೆ ನಿಮ್ಮ ಬರ್ತ್ಡೇ ಕೇಕ್ ಅನ್ನು ಎಂಜಾಯ್ ಮಾಡಿ. ದ ವಿಶ್ ಪ್ಲೀಸ್. Hello Prabhuji, sorry I couldn't be there today, but I would love to say few things for you. It has been 3 years of togetherness and it has been an amazing journey together. Many things amazes me about you as you are so disciplined and hardworking and yet the most joyful person I know. You set an example for person can be glorious, hilarious, family oriented, caring, loving, all together. You have been gifted with this amazing sense of humor and your inner child that keeps my ambience happy and joyful all the time. I must say I'm very lucky and blessed to be married to you, and I'm grateful to God to be with you forever. And yes, happy birthday. Love you. Wow. Oh, that was so sweet. Yes sir, your final thoughts. Thanks to everyone. Take it easy. Enjoy the life. Yes, enjoy life. Thank you all. Thank you very much. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಪ್ರಭುದೇವ್? ಈ ಟ್ರಾವೆಲ್ ಎಲ್ಲ ನೋಡಿದ್ರಿ, ಬಾಲ್ಯದಿಂದ ಇವತ್ತುವರೆಗೂ ಎಲ್ಲವನ್ನೂ ನೆನಪಿಸಿದೀವಿ. ವಾಟ್ ಯು ಫೀಲ್ ಫೈನಲಿ? ನಾರ್ಮಲ್ ಪ್ರೆಸೆಂಟ್ಲಿ ಇರಬೇಕು ಅಂತಾನೆ ನನ್ಗೆ ಇಷ್ಟ ಯಾವಾಗಲೂ. ಬಟ್ ಪಾಸ್ಟ್ ಬರ್ತಾ ಫ್ಯೂಚರ್ ಬರ್ತಾ ಇದೆ. ನನಗೆ ಐ ಡೋಂಟ್ ವಾಂಟ್ ದಟ್, ಬಟ್ ಐ ವಾಂಟ್ ಟು ಬಿ ಇನ್ ಆಲ್ವೇಸ್ ಇನ್ ಪ್ರೆಸೆಂಟ್. ಬಟ್ ಐ ಆಮ್ ಟ್ರೈಯಿಂಗ್. ಐ ಆಮ್ ಲವಿಂಗ್ ದ ಮೂಮೆಂಟ್. ಲವ್ಲಿ. ಸೋ ನೈಸ್. ನಮ್ಮ ಕಾರ್ಯಕ್ರಮದ ಕೊನೆ 3 ಪ್ರಶ್ನೆಗಳು. ಫಸ್ಟ್ ಕ್ವೆಶ್ಚನ್ ಇಸ್, ನೀವು ಸಾರಿ ಕೇಳಬೇಕು ಅಂದ್ರೆ ಯಾರಿಗೆ ಕೇಳ್ತೀರಾ? ಎರಡನೇದು, ನೀವು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರು ಹೇಳ್ತೀರಾ? ಮೂರನೇದು, ಏನಾದ್ರು ಕನ್ಫ್ಯೂಷನ್ ಇದೆಯಾ? ಐ ಮೀನ್ ಇಷ್ಟು ವರ್ಷ ಎಲ್ಲೋ ಹೇಳಬೇಕು ಅಂತ ಅನ್ಕೊಂಡೆ, ಎಲ್ಲೂ ಹೇಳಲಿಲ್ಲ, ಈಗ ಐ ವಾಂಟ್ ಟು ಓಪನ್ ಔಟ್. ಈ 3 ಥಿಂಗ್ಸ್ ಸಾರಿ ಕೇಳು. ಯಾರಿಗೆ ಸಾರಿ ಕೇಳ್ಬೇಕು ನೀವು? ಐ ಹ್ಯಾವ್ ನೆವರ್ ಡನ್. ಐ ಡೋಂಟ್ ನೋ ಆಲ್ಸೋ. ಬೇಕಾದ್ರೆ ಸ್ಟ್ರೈಟ್ ಆಗಿ ಸಾರಿ ಕೇಳ್ತೀನಿ, ಸ್ಟ್ರೈಟ್ ಆಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಓಕೆ. ಥ್ರೂ ದಿಸ್ ಐ ಡೋಂಟ್ ನೋ ಹೌ ಟು ಡೂ ಇಟ್. ರೈಟ್, ಫೈನ್, ದಟ್ಸ್ ಫೈನ್. ದಟ್ಸ್ ಅ ಪರ್ಫೆಕ್ಟ್ಲಿ ಅಕ್ಸೆಪ್ಟಬಲ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ನಿಮ್ಗೆ ಏನ್ ಅನಿಸ್ತು? ಈ ಶೋ ಏನ್ ಅನಿಸ್ತು? ವಂಡರ್ಫುಲ್. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ನೀವೇ ಹೇಳ್ಬೇಕು. ಐ ಎಂಜಾಯ್ಡ್ ಇಟ್. ಲವ್ಲಿ. ಬಹಳ ಖುಷಿ ಆಯ್ತು ಪ್ರಭು ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೈನ್. ನಮ್ಮ ಸ್ಪಾನ್ಸರ್ಸ್ ಪರವಾಗಿ ಕೆಲವು ಉಡುಗೊರೆಗಳು ನಿಮಗೆ ಅಂತ ಬಂದಿದೆ. ಪರಿಶ್ರಮ ನೀಟ್ ಅಕಾಡೆಮಿ ಅವರು ನಿಮಗೆ ಇದನ್ನು ಕಳಿಸಿದ್ದಾರೆ. ಲಕ್ಸುರಿ ಹ್ಯಾಂಪರ್
ಜಿ ಕನ್ನಡ ವತಿಯಿಂದ ಒಂದು ಸರ್ಪ್ರೈಸ್ ಹ್ಯಾಂಪರ್. ಸೈಕಲ್ ಪ್ಯೂರ್ ಅಗರಬತ್ತಿಯವರು ನಿಮಗೆ ಈ ಗಿಫ್ಟ್ ಹ್ಯಾಂಪರು ಮತ್ತೆ ಒಂದು ಸ್ಪೆಷಲ್ ಫೋಟೋ ಫ್ರೇಮ್ ಕಳಿಸಿದ್ದಾರೆ. ಇದನ್ನ ಓಪನ್ ಮಾಡಿ ನೀವು ನೋಡ್ಬೇಕಂತೆ. ಪ್ಲೀಸ್ ಓಪನ್ ಇಟ್. ಐ ಡೋಂಟ್ ನೋ ವಾಟ್. ಪ್ರಭೋರೆ, ನಿಮ್ಮ ಚಿತ್ರವನ್ನ ಬರೀ ಅಗರಬತ್ತಿಯಿಂದ ಮಾಡಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅವರು ಕಳಿಸಿದ್ದಾರೆ. ಸೊ ಸೈಕಲ್ ಪ್ಯೂರ್ ಅಗರಬತ್ತಿಯಿಂದ ಈ ಸ್ಪೆಷಲ್ ಉಡುಗೊರೆ ಪ್ರಭುದೇವ ಅವರಿಗೆ. GRB ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂ ಅವರು ನಿಮ್ಮ ಅಮ್ಮನಿಗೆ ಅಂತ ಒಂದು ಸ್ಪೆಷಲ್ ಸ್ಯಾರಿ ಕಳಿಸಿದ್ದಾರೆ. ಇದನ್ನ ನೀವು ನಿಮ್ಮ ಅಮ್ಮನಿಗೆ ಕೊಡಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಬರ್ತೀರಾ? ಬನ್ನಿ ಪ್ಲೀಸ್. ಈಗಲೇ ಕೊಟ್ಟಾಯ್ತು. ವೆರಿ ನೈಸ್. ಥ್ಯಾಂಕ್ ಯು. ಈಗಲೇ ಕೊಟ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Sir, wishing you everything bright and beautiful in life, sir. Happy 50th birthday. Thank you. Thank you all. Thank you very much. Thank you. Dancing icon ಪ್ರಭುದೇವ ಅವರ ಫ್ಯಾಮಿಲಿ, ಸ್ನೇಹಿತರು, ಆಪ್ತರು ಎಲ್ಲರೂ ಇರುವಂತ ಈ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಸೊ ಅವತ್ತು ಎಲ್ಲೋ ಕೊನೆ ಸಾಲಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಿದ್ದಂತ ಒಬ್ಬ ಹುಡುಗ ತಮ್ಮ ಅವಿರತ ಪರಿಶ್ರಮದಿಂದ, ನಿರಂತರ ಹೋರಾಟದಿಂದ ಗ್ರೇಟ್ ಕೊರಿಯೋಗ್ರಾಫ್ ಆಗಿ, ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಇವತ್ತು ಎಲ್ರಿಗಿಂತ ಮುಂದೆ ನಿಂತಿದ್ದಾರೆ. ಇಡೀ ಪ್ರಪಂಚನೇ ಅವರ ಸಾಧನೆನ ಕೊಂಡಾಡ್ತಾ ಇದೆ. ನೀವು ಅಷ್ಟೇ ಒಂದಿದನ್ನೆಲ್ಲ ಫೇಸ್ ಮಾಡಿ, ಫೋಕಸ್ ಮಾಡಿ, ಡೆಡಿಕೇಟೆಡ್ ಆಗಿದ್ರೆ ಹಿಂದಿನ ಸಾಲಲ್ಲಿರೋರು ಒಂದೊಂದೇ ಸಾಲಾಗಿ ಮುಂದೆ ಬಂದು ಅಗ್ರಸ್ಥಾನದಲ್ಲಿ ಒಂದಲ್ಲ ಒಂದಿನ ನಿಂತೇ ನಿಲ್ತೀರಾ. ದಟ್ ಇಸ್ ದ ಡಿಸೈನ್ ಆಫ್ ಲೈಫ್. ಸೊ ಗುಡ್ ಲಕ್ ಟು ಯು. ಇವತ್ತು ನಾವು ನೋಡಿದಂತ ಪ್ರಭುದೇವ ಅವರ ಲೈಫು ರೈಟ್. ಮುಂದಿನ ವೀಕೆಂಡ್ ಅಲ್ಲಿ ಸಿಗೋಣ. ಈ ಕೆಂಪು ಕುರ್ಚಿ ಮೇಲೆ ಇನ್ನೊಬ್ಬ ಸಾಧಕರು ಕೂತಿರ್ತಾರೆ ಆಸ್ ಯೂಶುವಲ್. ಅವ್ರ ಜೊತೆ ಸರ್ಪ್ರೈಸ್ಗಳನ್ನ ಕೊಡ್ತಾ ಸ್ವಲ್ಪ ಮಾತಾಡೋಣ, ಲೈಟ ತರಲೆ ಮಾಡೋಣ. ಮುಂದಿನ ವೀಕೆಂಡ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ವಾರದ ಪೂರ ಸಿಹಿ ಸುದ್ದಿಗಳ ಸುರಿಮಳೆಯಾಗಲಿ. This is Nippon Paint Weekend with Ramesh Season 5. Special partner Parishrama Neat Academy, Cycle Pure Agarbattis, GRB Tupa, Cadbury Gems, Sudarshan Silks Malleshwaram, Turbo Steel, LPM TMT Bar, Digital Partner Z5. Good night.